ಜ್ಯೋತಿಷಿಗಳನ್ನ ಪೂಜೆ ಮಾಡುವಂಥದ್ದಾಗಲಿ ಅವ್ರನ್ನ ಮೆರೆಸೋದಂತಾಗಲಿ ಇದೆಲ್ಲ ಯಾವ ರೀತಿ ಸರಿ? ಅರ್ಧಂಬರ್ಧ ತಿಳ್ಕೊಂಡಿರೋರ್ನೆಲ್ಲರನ್ನೂ ನೀವು ಪೂಜೆ ಮಾಡೋದು, ಅವರನ್ನು ನೀವು ಮೆರೆಸೋದು ಮಾಡ್ತಾ ಇದ್ರೆ ಅದು ಅವ್ರಿಗಿಂತ ಹೆಚ್ಚಾಗಿ ನಿಮ್ಮದೇ ಹುಚ್ಚತನ ಅಂತ ಹೇಳಬೇಕಾಗತ್ತೆ. ನನ್ನ ಸಮಸ್ಯೆ ಪರಿಹಾರ ಮಾಡಿರೋವಂಥವ್ರನ್ನ ನಾನು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ? ನಿಮಗೆ ಅವರೇ ಭಗವಂತ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಅವರನ್ನು ಆರಾಧನೆ ಮಾಡಿ. ಯಾಕೆಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಈಗ ಯಾವುದೋ ಒಂದು ದೊಡ್ಡ ಹೋಮ ಮಾಡಿಸಿ ಅಂತಾರೆ, ಆಮೇಲೆ ಪೂಜೆ ಮಾಡಿಸಿ ಅಂತಾರೆ. ಹೋಮ ಮಾಡಬೇಕಾದ್ರೆ ಮಾಡೋನು ಶ್ರದ್ಧೆಯಿಂದ ಮಾಡಬೇಕು, ಮಾಡಿಸ್ತೋನು. ಈಗ ಅವ್ರು ಮಾಡ್ತಾ ಇದ್ದಾರೆ ಪುರೋಹಿತರು ಅಂದ್ಬಿಟ್ಟು ಇವ್ರು ಮೊಬೈಲ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಲ್ಲಿಂದ ಹೋಮ ನಿಮಗೆ ಅದು ಸಕ್ಸಸ್ ಆಗುತ್ತೆ? ದುರ್ಬಳಕೆ ಆಗೋದು ಕಡಿಮೆ ಆಗಬೇಕು, ಇದು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? 6 ತಿಂಗಳು ಕೋರ್ಸು, 3 ವಾರದ ಕೋರ್ಸು ಜ್ಯೋತಿಷಿಗಳಾಗಕ್ಕೆ ಹೇಗ್ರಿ ಸಾಧ್ಯ? ಪದಗಳನ್ನು, ಒಂದು ವಾಕ್ಯಗಳನ್ನು ನೋಡಿ ನಾನು ಹೋಗಿರೋವಂಥ ನಂದು ತಪ್ಪ. ಎಷ್ಟು ಬೇಕೋ ಅಷ್ಟು ಮಾತ್ರ ಓದ್ಕೊಂಡು ಅಲ್ಲಿ ಕೂತ್ಕೊಂಡು ಜನರಿಗೆ ಜ್ಯೋತಿಷ ಹೇಳ್ತಾ ಇರೋದು ಅವ್ರದ್ದು ತಪ್ಪ. ನಾವು ಬದುಕಬೇಕು ಅಂದರೆ ಹಲವಾರು ದಾರಿಗಳನ್ನು ನೋಡ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ. ನಾವು ಯಾರ್ದು ತಪ್ಪು ಅಂತ ಹೇಳಲ್ಲ. ಈಗ ನಾವು ಹೋಗ್ತೀವಲ್ಲ ನಮ್ಮದೇ ತಪ್ಪು ಅಂತ ಹೇಳ್ತೇವೆ. ಇವರು ಸರಿಯಾದ ವ್ಯಕ್ತಿನ ಇಲ್ವಾ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನೇಕ ಜನರು ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು? ಅವ್ರು ಏನು ಹೇಳ್ತಾರೋ ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದಿಲ್ಲ ನಮ್ಮಲ್ಲಿ. ಹೀಗೆ 28 ಜನ ಹತ್ರ ಹೋಗ್ತಾರೆ, ಆಮೇಲಿಂದ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಇಷ್ಟುದ್ದ ಹೇಳ್ತಾ ಇರ್ತಾರೆ. ಜನಗಳಿಗೆ ವಿಷಯವೇ ಹೀಗೆ. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಜ್ಯೋತಿಷದ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು, ಹಾಗೆ ಜ್ಯೋತಿಷದ ಬಗ್ಗೆ ನಾವೆಲ್ಲ ಏನೇನೆಲ್ಲ ಅಂದ್ಕೊಂಡಿದ್ವಿ, ಅದು ನಿಜಾನ ಸುಳ್ಳ, ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಸಹ ಅದರ ಮುಂದುವರೆದ ಭಾಗವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಅನಸೂಯ ರಾಜೀವ್ ಮೇಡಮ್ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಕಳೆದ ಸಂಚಿಕೆಯಲ್ಲಿ ನೀವು ನಮಗೆ ಬಹಳಷ್ಟು ವಿಸ್ತಾರವಾಗಿ, ಬಹಳ ಅದ್ಭುತವಾಗಿ ನಮಗೆ ತಿಳಿದೇ ಇರುವಂತಹ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನನ್ನ ಮೊದಲ ನೇರ ಪ್ರಶ್ನೆ ಅಂದರೆ, ಈಗ ಜ್ಯೋತಿಷಿಗಳನ್ನು ಈಗಿನ ಕಾಲದಲ್ಲಿ ಅವರನ್ನು ಪೂಜೆ ಮಾಡ್ತಾರೆ, ಅವ್ರನ್ನ ಒಂದು ರೀತಿ ದೇವ್ರ ರೀತಿಯೇ ಆರಾಧನೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಫೋಟೋಗಳನ್ನು ಮನೇಲಿ ಇಟ್ಕೋತಾರೆ. ಈ ರೀತಿಯೆಲ್ಲ ಅವ್ರನ್ನ ಪೂಜೆ ಮಾಡೋವಂಥದ್ದಾಗಲಿ, ಅವ್ರನ್ನ ಮೆರೆಸೋದಂಥದ್ದಾಗಲಿ ಇದೆಲ್ಲ ಯಾವ ರೀತಿ ಸರಿ? ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ನೋಡಿ, ಜ್ಯೋತಿಷಿ ಆಗಿರಬೇಕಾಗಿದ್ದು ಹೇಗೆ ಇರಬೇಕು ಅಂತಂದರೆ, ಮೊದಲಿಗೆ ಜ್ಯೋತಿಷ್ಯವನ್ನು ಸರಿಯಾದ ಗುರುಗಳ ಹತ್ರ ಅದನ್ನು ಕಲ್ತಿರ್ಬೇಕು ಮೊದಲನೇದಾಗಿ. ಯಾಕೆಂದರೆ ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತ್ಕೊಳ್ಳೋದು, ಅಥವಾ ಎಲ್ಲೋ ಪುಸ್ತಕ ಕಲ್ತ್ಕೊಂಡ್ಬಿಟ್ಟು ನಾನು ಜ್ಯೋತಿಷಿ ಆದೆ ಅಂತ ಹೇಳ್ಬಿಟ್ಟು ನೀವು ಅಂದರೆ ಅದು ವಿದ್ಯೆ ಅಲ್ಲ. ಯಾಕೆಂದರೆ ಸರಿಯಾದ ಗುರುಗಳ ಮಾರ್ಗದರ್ಶನದಿಂದ ಬರಬೇಕಾಗಿರ್ತಕ್ಕಂತಹ ವಿದ್ಯೆ ಇದು. ವೇದ ವಿದ್ಯೆ ಅಂತ ಆಗಲೇ ಹೇಳಿದೆ ನಾನು. ದೈವಿಕ ವಿಜ್ಞಾನ ಜ್ಯೋತಿಷ್ಯ ಅಂತಕ್ಕಂಥದ್ದು ಹೇಗೆ ಕಲ್ತ್ಕೊಳ್ಬೇಕು? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ. ಅದು ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಶ್ಲೋಕ. ಏನಂದರೆ, ನಾವು ಸರಿಯಾದ ಗುರುಗಳ ಹತ್ರ ಹೋಗಿ ಪಾಠಗಳನ್ನು ಕೇಳಿಸ್ಕೊಂಡು ಅವರನ್ನು ನಯವಾಗಿ ನಮ್ಮ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು. ಸುಮ್ಮನೆ ಕೇಳಿಸ್ಕೊಂಬರೋದಲ್ಲ, ಪ್ರಶ್ನೆನ ಡೌಟ್ನ ಕ್ಲಿಯರ್ ಮಾಡಿಕೊಂಡು ಅವ್ರ ಸೇವೆಯನ್ನು ಮಾಡಿ ಬಂದರೆ ಆ ಜ್ಞಾನ ಕಂಪ್ಲೀಟಾಗಿ ನಾವು ಅವರಿಂದ ತಿಳ್ಕೊಳ್ತೀವಿ. ನಾವು ಸಂಪೂರ್ಣವಾಗಿ ಅವರಿಂದ ವಿದ್ಯೆಯನ್ನು ಕಲಿತ ಮೇಲೆ ಅದನ್ನು ನಾವು ರೂಢಿಸ್ಕೊಂಡು ಹೋಗ್ಬೇಕು. ಹೇಗೆ ಅಂತಂದರೆ, ಈ ಜ್ಯೋತಿಷ್ಯನ ನಾವು ಅನುಭವ ತುಂಬ ಎಷ್ಟೆಷ್ಟು ನೋಡ್ತೀವಿ ಅಷ್ಟೆಷ್ಟು ನಮಗೆ ಅನುಭವದಿಂದ ನಾವು ಅದನ್ನು ಕಲೀಲಿಕ್ಕೆ ಸಾಧ್ಯ. ಸುಮ್ಮನೆ ಹಾಗೆ ಇದ್ಬಿಟ್ರೆ ನಮ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಗಲ್ಲ. ಇನ್ನೊಂದು, ಗುರುವಿನಿಂದ ಕಲಿತ ಮೇಲೆ ಮೊದಲನೇದಾಗಿ ನಾವು ನಮ್ಮ ಮನೆ ದೇವರ ಒಂದು ಆರಾಧನೆ ಮಾಡಲೇಬೇಕು. ಪ್ರತಿನಿತ್ಯ ನಾವು ಮನೆ ದೇವರ ಒಂದು ಆರಾಧನೆ, ಇಷ್ಟ ದೇವರ ಆರಾಧನೆ ಮಾಡಬೇಕು. ನಾವು ಆದಷ್ಟು ಜಪತಪಗಳನ್ನ ಮಾಡ್ಕೊಳ್ಬೇಕು. ಯಾಕೆಂದರೆ ನಮಗೆ ವಾಕ್ಸಿದ್ಧಿ ಆಗಬೇಕು. ವಾಕ್ಸಿದ್ಧಿ ಆಗಬೇಕು ಅಂತಂದರೆ, ನಾವು ಹೇಳೋದು ಸರಿಯಾಗಬೇಕು ಅಂತಂದರೆ, ನಮಗೆ ಆ ಶಕ್ತಿ ಬರಬೇಕು ಅಂದರೆ ನಾವು ಇಷ್ಟೆಲ್ಲ ಮಾಡಿಕೊಳ್ಳೇಬೇಕಾಗತ್ತೆ. ನಾವು ಒಂದು ವಾಕ್ಸಿದ್ಧಿ ಒಂದೇ ಅಲ್ಲ, ಅದು ಜೊತೆಗೆ ನಾವು ಹೇಗೆ ನಾವು ಈ ಒಂದು ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ನಾವು ಗೌರವಿಸಬೇಕು. ನಾವು ಒಬ್ಬರನ್ನೂ ಕೂಡ ನಾವು ಹೀಗೆ ಬಯ್ಯೋ ಹಾಗಿಲ್ಲ. ಅಂದರೆ ಬಂದವ್ರನ್ನೂ ಕೂಡ, ಒಂದು ಜಾತಕಕ್ಕೆ ಬರೋರನ್ನ ಕೂಡ ನಾವು ಪೂರ್ತಿಯಾಗಿ ಅವರ ಸಮಸ್ಯೆಗಳನ್ನು ಕೇಳುವ ಮನಸ್ಥಿತಿ ನಮಗೆ ಇರಬೇಕು. ಅವರ ಒಂದು ಸ್ಥಿತಿಗತಿಗಳನ್ನ ನೋಡಿಕೊಂಡು ಅವರಿಗೆ ನಾವು ಪರಿಹಾರವನ್ನು ಹೇಳಬೇಕಾಗುತ್ತೆ. ಇದಿಷ್ಟು ಕ್ವಾಲಿಟೀಸ್ ತುಂಬ ಇದೆ. ಇದೆಲ್ಲ ಆದವನು ಜ್ಯೋತಿಷಿ ಅಂತ ಅನ್ನಿಸ್ಕೊಳ್ತಾನೆ. ನೋಡಿ, ನಾವು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟು ಜ್ಯೋತಿಷ್ಯವನ್ನು ಶುರು ಮಾಡ್ಕೊಂಡ್ಬಿಟ್ಟು ಏನೋ ಒಂದಿಷ್ಟು ಜನ ಶಿಷ್ಯರ ಗುಂಪಿಟ್ಕೊಂಡು
ಮೆರಿತಾ ಇದ್ದರೆ ಅಂಥವ್ರನ್ನ ಈಗಂತೂ ಅದು ಹಾಸ್ಯಾಸ್ಪದ ಅನಿಸುತ್ತೆ. ಅಂಥವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಅವ್ರನ್ನ ಪೂಜೆ ಮಾಡೋದು, ಆರಾಧನೆ ಮಾಡೋದು ಮಾಡ್ತಾರೆ. ನೋಡಿ, ಜ್ಞಾನಿಗಳಾದವ್ರನ್ನ ಆರಾಧನೆ ಮಾಡಿ, ರಮಣ ಮಹರ್ಷಿಗಳು, ಈ ಕಡೆ ರಾಮಕೃಷ್ಣ ಪರಮಹಂಸರಾಗಲಿ, ಶಂಕರಾಚಾರ್ಯರು, ಶೃಂಗೇರಿ ಜಗದ್ಗುರುಗಳು, ಇವರೆಲ್ಲ ಆರಾಧನೆ ಮಾಡಲಿಕ್ಕೆ ಇರ್ತಕ್ಕಂತಹ ಜ್ಞಾನಿಗಳು, ಮಹಾಪುರುಷರು. ಇವರನ್ನು ನೀವು ದೇವ್ರ ಥರ ನೋಡಿ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆ ಜ್ಞಾನಕ್ಕೆ ಒಂದು ಬೆಲೆ ಕೊಟ್ಟ ಹಾಗೆ. ಅರ್ಧಂಬರ್ಧ ತಿಳ್ಕೊಂಡಿರೋರ್ನೆಲ್ಲರನ್ನೂ ನೀವು ಪೂಜೆ ಮಾಡೋದು, ಅವರನ್ನು ನೀವು ಮೆರೆಸೋದು ಮಾಡ್ತಾಯಿದ್ರೆ ಅದು ಅವ್ರಿಗಿಂತ ಹೆಚ್ಚಾಗಿ ನಿಮ್ಮದೇ ಹುಚ್ಚುತನ ಅಂತ ಹೇಳಬೇಕಾಗತ್ತೆ. ಜ್ಯೋತಿಷಿ ಹತ್ರ ಹೋದಾಗ ನನ್ನ ಸಮಸ್ಯೆಗೆ ಅವರು ಪರಿಹಾರ ಕೊಟ್ಟಿದ್ದಾರೆ. ಅವ್ರು ಹೇಳಿದಂಗೆ ನಾನು ಮಾಡಿದ್ದೀನಿ, ಅವ್ರು ಹೇಳಿದ್ದ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅವ್ರು ಹೇಳಿದ ಪೂಜೆ ಮಾಡಿಸಿದ್ದೀನಿ. ಸೊ ಇದರಿಂದ ನನ್ನ ಸಮಸ್ಯೆ ಪರಿಹಾರ ಆಗಿದೆ. ಅದು ದೊಡ್ಡ ಸಮಸ್ಯೆ ಆಗಿತ್ತು, ಪರಿಹಾರ ಆಗಿದೆ. ಹೀಗಿರಬೇಕಾದ್ರೆ ನನ್ನ ಸಮಸ್ಯೆ ಪರಿಹಾರ ಮಾಡಿರೋವಂಥವ್ರನ್ನ ನಾನು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ? ನಿಮಗೆ ಅವರೇ ಭಗವಂತ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಅವ್ರನ್ನ ಆರಾಧನೆ ಮಾಡಿ. ಯಾಕೆಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ. ನಾನು ಜನರಲಾಗಿ ಹೇಳಿದೆ, ಇವಾಗ ಒಬ್ಬ ವ್ಯಕ್ತಿಯಿಂದ ನೀವು ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಅಂತಂದರೆ ಹೇಗೆ ನೀವು ತಂದೆ ತಾಯಿಗಳನ್ನು ದೇವರು ಅಂತ ನೀವು ಕನ್ಸಿಡರ್ ಮಾಡ್ತೀರೋ, ಹಾಗೆ ನೀವು ಆ ವ್ಯಕ್ತಿಯಿಂದ ನಿಮಗೆ ತುಂಬ ಒಳ್ಳೆಯದಾಗಿದೆ ಅಂತಂದರೆ, ನಿಮ್ಮ ಜೀವನವನ್ನೇ ಬದಲಾಯಿಸಿದೆ ಅಂತಂದರೆ ಖಂಡಿತವಾಗ್ಲೂ ಅವನು ಕೂಡ ಅವರಲ್ಲಿರ್ತಕ್ಕಂಥ ಆತ್ಮವೂ ಕೂಡ ಪರಮಾತ್ಮರೇ ಆಗಿದ್ದು ನೀವು ಅವರನ್ನು ಪೂಜೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ನಿಮ್ಮ ಸಂತೋಷ, ನಿಮ್ಮ ಒಂದು ಏನು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ, ಆ ರೀತಿ ಇದ್ದರೆ ಯಾವುದೇ ರೀತಿಯ ತಪ್ಪಿಲ್ಲಪ್ಪ. ಈಗ ಮೇಡಮ್, ಜ್ಯೋತಿಷಿಗಳು ಪರಿಹಾರವನ್ನು ಸೂಚಿಸಬೇಕಾದ್ರೆ ಈಗ ಯಾವುದೋ ಒಂದು ದೊಡ್ಡ ಹೋಮ ಮಾಡಿಸಿ ಅಂತಾರೆ, ಆಮೇಲೆ ಪೂಜೆ ಮಾಡಿಸಿ ಅಂತಾರೆ. ಹೀಗೆಲ್ಲ ಪರಿಹಾರ ಹೇಳಬೇಕಾದ್ರೆ ಅವರು ಯಾವುದೋ ಒಂದು ಮೂಲೆಯಲ್ಲಿರುವಂಥದ್ದು ಅಥವಾ ಕೇಂದ್ರಿತವಾಗಿರುವಂಥದ್ದು, ಇಂಥ ಜಾಗಕ್ಕೆ, ಇಂಥ ಪ್ರದೇಶಕ್ಕೆ, ಈ ದೇವಸ್ಥಾನಕ್ಕೆ ನೇರವಾಗಿ ಹೇಳಬೇಕು ಅಂದರೆ ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ, ಅಲ್ಲೇ ಪೂಜೆ ಮಾಡಿಸಿ, ಈ ಥರ ವಸ್ತುಗಳನ್ನೇ ಅಲ್ಲಿರುವಂಥ ಪೂಜಾರಿಗಳಿಗೆ ನೀಡಿ ಅಥವಾ ದೇವರಿಗೆ ನೀಡಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಪರಿಹಾರಗಳಲ್ಲಿ ಸಾಕಷ್ಟು ವಿಧ ಇದೆ, ಆಯಿತಾ. ಈಗ ನಾನು ನಿಮಗೆ ಹೇಳಬೇಕು ಅಂದರೆ ಸುಲಭವಾದ ಪರಿಹಾರವನ್ನು ಸಜೆಸ್ಟ್ ಮಾಡಿ ಅಂತ ಹೇಳ್ತೇನೆ, ಒಂದು ಜ್ಯೋತಿಷಿಯಾಗಿ ಒಬ್ಬರಿಗೆ ಹೇಳಬೇಕಂತಂದರೆ. ಯಾಕೆ ಅಂತಂದರೆ, ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಒಂದು ರೀತಿಯಾದರೆ ಹಲವಾರು ಪರಿಹಾರಗಳಲ್ಲಿ ಯಾವುದು ಸುಲಭವೋ ಅದನ್ನು ಮಾಡ್ತಕ್ಕಂಥದ್ದು. ನಾನು ಸಾಮಾನ್ಯ ಮಂತ್ರ ಪರಿಹಾರಗಳನ್ನೇ ಹೇಳೋದು, ಬೀಜ ಮಂತ್ರಗಳನ್ನೇ ಹೇಳ್ತಕ್ಕಂಥದ್ದು. ಯಾಕೆ ಅಂತಂದರೆ ಅದು ಸುಲಭವಾಗಿರುತ್ತೆ ಅಂತ. ಶ್ರೀಮಂತರು ಬರ್ತಾರೆ, ಮಿಡಲ್ ಕ್ಲಾಸ್ ಬರ್ತಾರೆ, ಅಥವಾ ತುಂಬ ಬಡವರು ಬರ್ತಾರೆ, ಎಲ್ಲ ಥರದ್ದು ಬರ್ತಾರೆ. ಈಗ ಒಬ್ಬ ಬಡವ ಬಂದ, ನಾನು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಈ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಅವನದಕ್ಕೆ ಎಷ್ಟು ದುಡ್ಡನ್ನು ಅವನು ಕೂಡ ಹಾಕಬೇಕು, ಖರ್ಚು ಜಾಸ್ತಿ ಆಗುತ್ತೆ, ಅದಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ನಾವು ಪರಿಹಾರ ಹೇಳಬೇಕಾದ್ರೆ ನೋಡಿಕೊಂಡು ಹೇಳಬೇಕಾಗುತ್ತೆ. ಇಲ್ಲ ಎಲ್ಲ ಕಡೆಗೂ ಹೋಗಿ ಬರ್ತೀನಿ, ನನಗೆ ಮಂತ್ರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರಿಗೆ ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಕ್ಕಂಥ ಆ ದೇವಸ್ಥಾನದ್ದು ಮಹಿಮೆ ಇದ್ದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಒಂದು ಭೂ ಸಂಬಂಧಿತ ವಿಷಯಕ್ಕೆ ನಾವು ಸಮಸ್ಯೆ ಇದೆ ಅಂದ ತಕ್ಷಣ ಭೂವರಾಹಸ್ವಾಮಿ ಮಂಡ್ಯದ ಹತ್ರ ಇದೆಯಲ್ಲ, ಮಳವಳ್ಳಿ ಹತ್ರ, ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ತೀವಿ. ಅಥವಾ ಯಾವ್ದಾದ್ರು ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಂತ ಹೇಳ್ತೇವೆ, ಖಂಡಿತ. ಆದರೆ ಇಲ್ಲೇ ಹೋಗಿ ಈ ಕಡೆ ಹೋಗಿರೋಕ್ಕೂ ಒಂದು ರೀಸನ್ ಇದೆ. ಏನಪ್ಪ ಅಂತಂದರೆ, ಅಲ್ಲಿ ಒಂದು ವಿಶೇಷವಾಗಿ ಈಗ ಪ್ರತಿಯೊಂದು ದೇವಸ್ಥಾನದಲ್ಲೂ ವಿಶೇಷತೆ ಇದ್ದೇ ಇರುತ್ತೆ. ಆದರೆ ಮೂಲ ದೇವಸ್ಥಾನಗಳಲ್ಲಿ ತುಂಬ ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಆ ಶಕ್ತಿ ತುಂಬ ಹೆಚ್ಚು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಆ ದೇವಸ್ಥಾನಗಳಿಗೆ ಹೋಗಿ ಅಂತ ಹೇಳ್ತಾರೆ, ತಪ್ಪಿಲ್ಲ. ಆದರೆ ಎಲ್ಲರಿಗೂ ಅದನ್ನು ಸಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ತಪ್ಪು ಅಂತ ಹೇಳಲ್ಲ. ಈಗ ಇನ್ನೂ ಒಂದು ಕೆಲವರ ಮನಸ್ಥಿತಿಗಳು, ನಾವು ಜಾತಕ ನೋಡಿದ ತಕ್ಷಣ ಚಂದ್ರನ ಪೊಸಿಷನ್ ಚೆನ್ನಾಗಿಲ್ಲ ಅಂತಂದರೆ ನಾವು ಅವ್ರಿಗೆ ಹೆದರಿಸೋ ಹಾಗೂ ಇಲ್ಲ, ಆಯಿತಾ. ಇವಾಗ ನೋಡಿ, ಒಂದು ದೇವಸ್ಥಾನದ ತಮಿಳ್ನಾಡಿನ ಒಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ತೀರ್ಥ ತೊಗೊಂಡು ಬರೋದ್ರಿಂದ ಇವರು ಹೋಗ್ತಾ ಇರೋರು ಬದುಕ್ತಾರೆ ಅಂತ ಒಂದಿದೆ, ಯಾವುದದು ಚಿದಂಬರಮಿಂದ ದೇವಸ್ಥಾನದಲ್ಲಿ. ಆದರೆ ನಿಮಗೆ ಅಂಥ ಸ್ಥಿತಿನಲ್ಲಿ ಅಷ್ಟು ದೂರ ಹೋಗಿ ಅಲ್ಲಿನ ತೀರ್ಥ ತೊಗೊಂಡು ಬಂದು ಕೂಡಿಸೋ ಅಷ್ಟು ಸಮಯವೂ ಇರೋದಿಲ್ಲ, ಆಗಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬೇಕು, ಕೆಲವು ದಾನಗಳನ್ನು ಕೊಡ್ತಕ್ಕಂಥದ್ದನ್ನು ಹೇಳಿ, ನಿಮ್ಮ ಮನೆಯ ಹತ್ತಿರ ಇರತಕ್ಕಂತಹ ಹನುಮಂತನ ದೇವಸ್ಥಾನಕ್ಕೆ ಇಷ್ಟು ದಾನಗಳನ್ನು ಕೊಟ್ಟುಬಿಡಿ ಅಂತ ಹೇಳಿ ಬರೆದು ಕೊಟ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಬಂದರೆ ಸಮಸ್ಯೆ ಸಾಲ್ವ್. ಆ ಥರ ನಾವು ಏನು ಮಾಡಬೇಕು, ಅದಕ್ಕೆ ಬದಲಾಗಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಹೇಳಬೇಕಾಗತ್ತೆ. ಆದರೆ ನೀವು ಹೇಳ್ದಂಗೆ ಅದಿಲ್ಲ ಅಂತಿಲ್ಲ. ಪ್ರತಿಯೊಂದು ದೇವಸ್ಥಾನಗಳಿಗೂ ಈಗ ಪಂಚಭೂತಗಳಿಗೆ ದೇವಸ್ಥಾನಗಳು, ಆಮೇಲೆ ಪ್ರತಿಯೊಂದು ಕಾಯಿಲೆಗೂ ಗರ್ಭ ರಕ್ಷಾಕರ ಮಂತ್ರವನ್ನು ನಾವು ಏನು ಕೊಡ್ತೀವಿ, ಅದನ್ನು ಗರ್ಭವನ್ನು ರಕ್ಷಣೆ ಮಾಡಲಿಕ್ಕೆ ದೇವಸ್ಥಾನ. ತಮಿಳ್ನಾಡಿನಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನವೂ ಇದೆ. ನವಗ್ರಹಗಳಿಗೆ ದೇವಸ್ಥಾನಗಳು,
27 ನಕ್ಷತ್ರಗಳ ದೇವಸ್ಥಾನಗಳು, ಯಾರ್ಯಾರಿಗೆ ಯಾವ್ಯಾವ ನಕ್ಷತ್ರದ ದೋಷ ಇದ್ದರೆ ಅಲ್ಲಿಗೆ ಹೋಗ್ತಕ್ಕಂಥ, ಗ್ರಹಗಳ ದೋಷ ಇದ್ದರೆ ಅಲ್ಲಿಗೆ ಹೋಗ್ತಕ್ಕಂಥದ್ದನ್ನು ಸಜೆಸ್ಟ್ ಮಾಡ್ತಾರೆ, ಹೋಗಿ ಬರ್ಬೋದು. ಅನುಕೂಲ ಇರತಕ್ಕಂಥವ್ರು ಅದಕ್ಕೆ ಹೋಗಿ ಮಾಡಿಸ್ಕೊಂಡು ಬರಬಹುದು. ಅನುಕೂಲ ಆಗದೇ ತಕ್ಕಂಥವ್ರಿಗೆ ಬೇರೆ ಪರಿಹಾರಗಳನ್ನು ಸೂಚಿಸಬೇಕಾಗತ್ತೆ. ಮೇಡಮ್, ನೀವು ಈಗ ಹೇಳ್ತಾ ಏನು ನಕ್ಷತ್ರ ದೇವಸ್ಥಾನಗಳು ಏನು ಪರಿಹಾರಕ್ಕಾಗಿ ಹೋಗುವಂಥದ್ದು ಅಂತ ಹೇಳಿದ್ರೆ, ಈಗ ಬರೀ ತಮಿಳ್ನಾಡು ಎಕ್ಸಾಂಪಲ್ ಮಾತ್ರ ನೀವು ನೀಡಿದ್ರಿ. ನಮ್ಮ ಕರ್ನಾಟಕದಲ್ಲಿ ಈ ರೀತಿ ದೇವಸ್ಥಾನಗಳು ಯಾವಾದರೂ ಇದೆಯಾ? ಕರ್ನಾಟಕದ ಏನಂದರೆ, ಈಗ ತಮಿಳ್ನಾಡು ಅಂತಂದರೆ ಅದೊಂಥರ ದೇವಸ್ಥಾನಗಳ ನಗರ ಆಗಿಬಿಟ್ಟಿದೆ. ಹಾಗಾಗಿ ನಿಮಗೆ ಎಲ್ಲದೂ ನಾವು ತಮಿಳ್ನಾಡಿಗೆ ಕಳಿಸ್ಬೇಕಾಗತ್ತೆ. ಕರ್ನಾಟಕದಲ್ಲೂ ಇದೆ. ಮನೆಗೆ ಅಂದ ತಕ್ಷಣ ನಾವು ಕಲ್ಲಹಳ್ಳಿ ವರಾಹಸ್ವಾಮಿ ದೇವಸ್ಥಾನ ಸಜೆಸ್ಟ್ ಮಾಡ್ತೀವಿ. ಆಮೇಲೆ ಒಂದು ಈಗ ಚರ್ಮ ಸಂಬಂಧಿತ ರೋಗಗಳು ಹಾಗೆಂತಂದರೆ ನಾವು ವೈದ್ಯನಾಥೇಶ್ವರ ಅದಕ್ಕೆ ಹೇಳ್ತೀವಿ. ಅಷ್ಟೇ ಅಲ್ಲದೆ ಕೆಲವು ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಅದಕ್ಕೆ ಕಳಿಸ್ತೀವಿ. ಆದರೆ ತಮಿಳ್ನಾಡು ಯಾತಕ್ಕೆ ತುಂಬ ನಾವು ಅದನ್ನು ಹೇಳ್ತೇವೆ ಅಂತಂದರೆ, ತಮಿಳ್ನಾಡಿನಲ್ಲಿ ಎಲ್ಲ ಥರದ್ದು ಹೆಂಗೆ ಅದು ಪ್ರಚಾರ ಆಗಿದೆಯೋ ಅಥವಾ ಅದರಲ್ಲಿ ಆ ಒಂದು ವಿಶೇಷತೆ ಇದೆಯೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಎಲ್ಲ ಪರಿಹಾರಕ್ಕೂ ತಮಿಳ್ನಾಡು ದೇವಸ್ಥಾನಗಳನ್ನೇ ಸೂಚಿಸ್ತಕ್ಕಂಥದ್ದು ಬಂದುಬಿಟ್ಟಿದೆ. ಎಲ್ಲಿ ನೋಡಿ ನಿಮಗೆ ಎಲ್ಲ ನೀವು ಯಾವುದೇ ನೋಡಿ 108 ದೇವಸ್ಥಾನಗಳು ಕೂಡ ನಮಗೆ ಸಾಕಷ್ಟು ಸಿಗದೆ ತಮಿಳ್ನಾಡಿನಲ್ಲಿ, ಇನ್ಯಾವುದೋ ಒಂದು ಸ್ವಲ್ಪ ಕೇರಳದಲ್ಲಿ ಸಿಗುತ್ತೆ ಅಷ್ಟೇ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಷ್ಟೊಂದಿಲ್ಲ. ಅದೇ ನಾವು ಜ್ಯೋತಿರ್ಲಿಂಗಗಳನ್ನು ತೊಗೊಂಡಾಗ ನಾವು ಅಲ್ಲಿಗೆ ಹೋಗ್ಬೇಕು, ನಾರ್ತ್ಗೆ ಹೋಗ್ಬೇಕು. ಅದನ್ನು ತಮಿಳ್ನಾಡಿಗಾಗಲ್ಲ, ಎಲ್ಲ ಅಷ್ಟು ನಮಗೆ ನಾರ್ತಲ್ಲೇ ಸಿಗೋದು. ಒಂದೇ ಒಂದು ರಾಮೇಶ್ವರ ಮಾತ್ರ ಸೌತಲ್ಲಿ ಸಿಗುತ್ತೆ, ಇನ್ನೊಂದು ಆಂಧ್ರದಲ್ಲಿ ಒಂದಿದೆ, ಶ್ರೀಶೈಲ ಇದೆ. ಇನ್ನು ಉಳಿದಿದ್ದೆಲ್ಲ ನಿಮಗೆ ನಾರ್ತಲ್ಲೇ ಸಿಗೋದು. ಹಾಗೆ ಯಾವುದು ಈ ಥರದಕ್ಕೆ ತಮಿಳ್ನಾಡಿನಲ್ಲಿ ಜಾಸ್ತಿ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತಲ್ಲ, ಇದೆ. ಆದರೆ ನೀವು ಒಂದು ಹೇಳಬೇಕಂದ್ರೆ ನಾವು ಯಾರೂ ಅದನ್ನು ಹೇಳಿಲ್ಲ. ಈಗ ಅದರಲ್ಲೂ ಇದೆ, ಕೆಲವೊಂದಲ್ಲಿ ಏನು ಮಾಡಿಬಿಡ್ತಾರೆ ಅಂತಂದರೆ, ಒಂದು ಜ್ಯೋತಿಷಿ ಒಂದು ದೇವಸ್ಥಾನಕ್ಕೆ ಒಂದು ಏನಾಗುತ್ತೆ, ಒಂದು ಕಾಂಟ್ರಾಕ್ಟ್ ಥರ ಈ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪ್ರಚಾರ ಮಾಡಿ ಹೋಗ್ತಾರೆ. ಇವಾಗ ನಾವೇನೇ ಒಂದು ಬರೀಬೇಕಾದ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀವಿ, ಆ ಕೆಲಸ ಆಗಿರುತ್ತೆ, ಆವಾಗ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ, ಅದು 4 ಜನಕ್ಕೆ ಪ್ರಚಾರ ಆಗುತ್ತೆ. ಎಷ್ಟೊಂದು ದಿವಸ ಅಲ್ಲೇ ಇರುತ್ತೆ ಆ ದೇವಸ್ಥಾನ, ತುಂಬ ಜನಗಳಿಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಪೇಪರಲ್ಲಿ ಆರ್ಟಿಕಲ್ ಬಂದಮೇಲೆ ಆವಾಗ ನಮ್ಗೆ ಗೊತ್ತಾಗುತ್ತೆ, ಓಹೋ ಈ ದೇವಸ್ಥಾನದಲ್ಲಿ ಈ ಥರ ಇದೆ ಅಂತ ಹೋಗಿ ಬರಬೇಕು. ಈಗ ರೀಸೆಂಟಾಗಿ ನಾವು ಒಂದು ಓದ್ತಾ ಇದ್ದಾಗ ಅದೇ ಅಂತ ಬಳೆ ಪದ್ಮಾವತಿ ದೇವಸ್ಥಾನ ಅಂತ, ಅದು ಅಲ್ಲೇ ಶಿರಸಿ ಹತ್ರನೇ ಇದೆ. ಅದು ತುಂಬ ವರ್ಷಗಳಿಂದ ಇತ್ತು, ಆದರೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಪ್ರಚಾರ ಆಯಿತು, ಇವಾಗ ಅಲ್ಲಿ ಹೋಗಿ ಮದುವೆಗೆಲ್ಲ ಕೇಳ್ಕೊಂಬರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ತುಂಬ ದೇವಸ್ಥಾನಗಳು ಇದೆ. ಆದರೆ ಅದೇ ನಮಗೆ ಅದು ಗೊತ್ತಾಗಬೇಕು, ಅದು ಜನಗಳಿಗೆ ಅದು ತಿಳಿದು ಬರಬೇಕು, ಆವಾಗ ಕರ್ನಾಟಕದಲ್ಲೇ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಆದರೆ ಮುಖ್ಯವಾಗಿರ್ತಕ್ಕಂಥ, ಇವಾಗ ನಾವು ಜ್ಯೋತಿರ್ಲಿಂಗ ದರ್ಶನ ಅಂದ ತಕ್ಷಣ ಅಥವಾ ಕಾಶಿಗೆ ಹೋಗಿ ನೀವೇನಾರು ಮಾಡಿಸ್ಕೊಂಬರ್ಬೇಕು ಅಂದರೆ ಕಾಶಿಗೆ ಹೋಗಬೇಕಾಗತ್ತೆ. ಆಗಲಿಲ್ಲ ನಮಗೆ ಅಂತಂದರೆ ಗೋಕರ್ಣ, ಅದಕ್ಕೆ ನಾವು ಗೋಕರ್ಣಕ್ಕೆ ಹೋಗಿ ಕರ್ನಾಟಕದಲ್ಲಿರ್ತಕ್ಕಂಥ ಗೋಕರ್ಣದಲ್ಲಿ ಹೋಗಿ ನಾವು ಪರಿಹಾರ ಮಾಡಿಸ್ಕೊಂಡು ಬರ್ಬೋದು. ಆ ರೀತಿಯಾಗಿ ನಾವು ಅದನ್ನು ಪ್ರಚಾರ ಮಾಡಬೇಕಾಗತ್ತೆ ಅಷ್ಟೇ. ನಾನು ಹೇಳೋದೇನು ಅಂತಂದರೆ, ಭಗವಂತ ಎಲ್ಲ ಕಡೆನೂ ಇದ್ದಾನೆ. ಎಲ್ಲ ದೇವಸ್ಥಾನದಲ್ಲಿ ಎಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದಿರುತ್ತೋ ಅಲ್ಲಿ ಭಗವಂತನ ಸಾನ್ನಿಧ್ಯ ಇದ್ದೇ ಇರುತ್ತೆ. ನೀವು ಎಲ್ಲಿ ಸುಮ್ಮನೆ ಹೋಗಿ ಬರೋದು ಮುಖ್ಯ ಅಲ್ಲ. ಎಲ್ಲಿ ಹೋಗ್ತೀರೋ ಅಥವಾ ಮನೆಯಲ್ಲೇ ನೀವು ಪೂಜೆ ಚೆನ್ನಾಗಿ ಮಾಡೋರಾದರೆ, ಇಲ್ಲ ನಮ್ಮ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಆಗಲ್ಲ ಅನ್ನೋರು ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಮನೆಯ ಬಳಿಯ ಇರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಕ್ತಿಯಿಂದ ಭಗವಂತನನ್ನು ಬೇಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಭಗವಂತನನ್ನು ಭಕ್ತಿಯಿಂದ ಕೇಳ್ಕೊಳ್ಬೇಕು. ಅರ್ಥ ಆಯ್ತಾ? ಅವನು ಹೇಳ್ತಾನಂತೆ, ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗದೆ ಇನ್ನೆಲ್ಲೋ ಹೋಗ್ಬಿಟ್ಟು ಬರ್ತಾರಲ್ಲ, ಅದನ್ನು ಭಕ್ತಿಯಿಂದ ಬಂದಿದ್ದು ಅಂತ ಅನ್ನಲ್ಲ. ಅದೊಂಥರ ಏನು ಹೇಳ್ತಾರೆ, ಪ್ರವಾಸದ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮನೆಯ ಬಳಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ನಾವು ಆದಷ್ಟು ಅಲ್ಲಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಭಕ್ತಿ ಮಾತ್ರ ತುಂಬ ಮುಖ್ಯವಾದದ್ದು. ನೀವು ಅಷ್ಟು ದೂರ ಹೋಗ್ಬಿಟ್ಟು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅಷ್ಟು ಕ್ಯೂನಲ್ಲಿ ನಿಂತ್ಕೊಂಡು ಸಾಕಪ್ಪ ಅನಿಸ್ತಿರುತ್ತೆ. ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ, ಇಲ್ಲ ಹಾಗೆ ನಿಂತಿದ್ರೆ ದಿನಗಟ್ಟಲೆ ನಿಂತ್ಕೊಳ್ಬೇಕು ಕ್ಯೂನಲ್ಲಿ. ಇಷ್ಟೆಲ್ಲ ಆದಾಗ ನಿಮಗೆ ಭಕ್ತಿ ಎಲ್ಲಿ ಬರುತ್ತೆ? ಹೊಟ್ಟೆ ಹಸಿತಾ ಇರುತ್ತೆ. ಅಥವಾ ನಾವು ಅಂದ್ಕೊಂಡಿದ್ದ ಟೈಮಿಗೆ ಊರಿಗೆ ವಾಪಸ್ ಹೋಗ್ಬಿಡ್ಬೇಕು. ಇದು ರಶಲ್ಲಿ ನಮಗೆ ನೋಡೋಕ್ಕಾಗಲ್ಲ ದೇವ್ರನ್ನ. ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಆ ಭಗವಂತನ ಹತ್ರ ಹೋಗಿ ಆ ರಶಲ್ಲಿ ಕಾಣಿಸೋದೇ ಇಲ್ಲ. ಆಮೇಲೆ ಅಲ್ಲಿ ನಿಂತ್ಕೊಂಡು ಹೋಗಿ 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 ಅಂತ ತಳ್ತಾ ಇರ್ತಾರೆ ಬೇರೆ. ಆ ದೇವ್ರನ್ನ ಕಣ್ ತುಂಬಿಸ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಾ? ಏನು ನೀವು ಮಾಡಲಿಕ್ಕಾಗತ್ತೆ? ಅದೇ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ, ಈಗ ಈಶ್ವರನ ದೇವಸ್ಥಾನ ಅಂದ ತಕ್ಷಣ ಮನೆ ಹತ್ತಿರ ಇರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನನ್ನು ದಿನಾ ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿ ಅರ್ಚಕರು. ಆ ಭಗವಂತನನ್ನು ಕಣ್ತುಂಬ ನೋಡಿ ನಿಮಗೆ ಮನಸ್ಸಾರೆ ಅವನ ಹತ್ರ ಮಾತಾಡಿಕೊಂಡು ಭಕ್ತಿಯಿಂದ ಕೇಳ್ಕೊಂಬಂದರೆ ಖಂಡಿತ ಪರಿಹಾರ ಆಗುತ್ತೆ. ಇದು ನನ್ನ ಒಂದು ಅನಿಸಿಕೆ. ಈಗ ಹೇಳ್ತಾ ನೀವು ಏನು ಹೇಳಿದ್ರಿ, ಮನೆಯಲ್ಲೇ ಪೂಜೆ ಮಾಡಿ, ಮನೆಯಲ್ಲೇ ನಿಮಗೊಂದು ಕೋಣೆ ಇರುತ್ತೆ,
ಅಲ್ಲಿ ಸಮಾಧಾನವಾಗಿ ನಿಮಗೆ ಯಾವ ರೀತಿ ಅನಿಸುತ್ತೋ ದೇವರಿಗೆ ಪೂಜೆ ಮಾಡಿ ಅಂತ ಹೇಳಿದ್ರಿ. ಹಾಗಿದ್ದಾಗ ಈ ಪ್ರವಾಸ ಕ್ಷೇತ್ರಗಳು ಅಥವಾ ಪುಣ್ಯಕ್ಷೇತ್ರಗಳು ಅಲ್ಲಿ ಸ್ಥಳ ಮಹಿಮೆ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿ ನೀವು ಹೇಳ್ದಂಗೆ ಶಂಕರಾಚಾರ್ಯರು ಆಗಿನ ಕಾಲದಲ್ಲಿ ಎಲ್ಲ ಕಡೆ ಇಡೀ ದೇಶನ ಅವರು ಪರ್ಯಟನೆ ಮಾಡಿದವರು. ಕೆಲವೊಂದು ಸ್ಥಳಗಳಲ್ಲಿ ಅವ್ರು ನಡೆದಾಡಿರುವಂತಹ ಜಾಗದಲ್ಲಿ ಆ ಸ್ಥಳ ಮಹಿಮೆ ಅನ್ನೋದು ಇರುತ್ತೆ. ಹಾಗಾಗಿ ಆ ಕ್ಷೇತ್ರಗಳಿಗೆ ಭೇಟಿ ನೀಡೋದಕ್ಕೆ ಕೆಲವರು ಸಲಹೆ ಕೊಡ್ಬೋದು, ಅಥವಾ ಆ ಪವಿತ್ರ ಸ್ಥಳವನ್ನು ನಾವು ನೋಡಬೇಕು, ಆ ಒಂದು ಜಾಗದಲ್ಲಿರುವಂತಹ ಮಹಿಮೆನ ನಾವು ಪಡಿಬೇಕು ಅನ್ನೋದಕ್ಕೆ ಇರುತ್ತೆ. ಧರ್ಮಸ್ಥಳಗಳು ಅಥವಾ ಯಾತ್ರಾ ಸ್ಥಳಗಳು, ಪುಣ್ಯ ಸ್ಥಳಗಳು ತುಂಬ ದೂರ ಇರುತ್ತೆ. ದೂರ ಇರೋದ್ರ ಉದ್ದೇಶ ನನಗೇನನ್ಸುತ್ತೆ, ನಾವು ಅಷ್ಟು ದೂರ ನಡಿಬೇಕು, ನಡ್ಕೊಳ್ತಾ ಹೋಗಬೇಕು, ಆಗ ನಮಗೆ ಆರೋಗ್ಯ ಸಿದ್ಧಿ ಆಗುತ್ತೆ. ಸೊ ಅಲ್ಲಿನ ವಾತಾವರಣ ನಮಗೆ ಹೊಸ ಒಂದು ಎನ್ವೈರ್ಮೆಂಟು, ಒಂದು ಹೊಸ ಹುರುಪನ್ನು ಕೊಡುತ್ತೆ. ನಾವು ಅಲ್ಲಿ ಹೋದಾಗ ಅಲ್ಲಿರುವಂಥ ಪ್ರದೇಶಗಳು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಹೀಗೆಲ್ಲ ಇರಬೇಕಾದ್ರೆ ಇದಕ್ಕೆ ನೀವೇನು ಹೇಳ್ತೀರಾ ಮೇಡಮ್? ನೀವು ಹೇಳ್ತಾ ಇರೋದು ಸರಿಯಾಗಿದೆ, ಪ್ರಶ್ನೆ ಏನೋ ತುಂಬ ಚೆನ್ನಾಗಿದೆ. ಆದರೆ ನಾನೊಂದು ಹೇಳ್ತೀನಿ ನೋಡಿ, ನಿಮಗೆ ಯಾವಾಗ ನೀವು ಜ್ಯೋತಿಷ್ಯರ ಹತ್ರ ಹೋಗ್ತೀರಾ, ನಿಮಗೊಂದು ಸಮಸ್ಯೆ ಇದೆ ಅಂದಾಗ ಹೋಗ್ತೀರಾ. ಆ ಸಮಸ್ಯೆ ಇದ್ದಾಗ ನಾನು ಹೇಳೋ ದೇವಸ್ಥಾನ ಯಾವುದೋ ಊರಲ್ಲಿದ್ದರೆ ಆ ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋಕ್ಕೆ ಅಷ್ಟು ದೂರ ಹೋಗಿ ಬರಲಿಕ್ಕೆ ನಿಮಗೆ ಸಮಯಾವಕಾಶ ಇರುತ್ತೆಯೇ? ಅದನ್ನು ಏನು, ಇವಾಗ ನಾನು ಜ್ಯೋತಿರ್ಲಿಂಗ ದರ್ಶನಗಳನ್ನು ಮಾಡಬೇಕು, ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿರ್ತೀನಿ. ನಿಮಗೆ ಯಾವಾಗ ಸಮಯ ಆಗುತ್ತೋ, ನಿಮ್ಮ ಆಫೀಸ್ನಲ್ಲಿ ಯಾವಾಗ ನಿಮಗೆ ರಜೆ ಕೊಡ್ತಾರೋ ಆಗ ನೀವು ಹೋಗಿ ಬರಬಹುದೇ ಹೊರತು, ಆ ಸಮಯ ಯಾವುದು ಒಂದು ಕಷ್ಟಕರವಾದ ಸಮಯದಲ್ಲಿ ನೀವು ಕೇಳ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ನೀವು ಜ್ಯೋತಿರ್ಲಿಂಗ ದರ್ಶನ ಮಾಡಲಿಕ್ಕೆ ಆಗುತ್ತಾ ನಿಮಗೆ? ಆಗಲ್ಲ. ನೀವು ಹೋಗಬೇಕು, ಪ್ರತಿಯೊಬ್ಬನೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಆದರೆ ಎಲ್ರಿಗೂ ಸಾಧ್ಯ ಇಲ್ಲ ಅದು. ಯಾಕೆ ಅಂತಂದರೆ ಕಷ್ಟ ಇದೆ, ದುಡ್ಡು ಒದಗಿಸ್ಕೋಬೇಕು. ಅವನಲ್ಲಿ ಹೋಗಿ ಬರ್ತಕ್ಕಂಥ ದುಡ್ಡು ನೋಡಿ, ಬಡವನಾದರೆ ಬಸ್ಸಲ್ಲಿ ಹೊರಟೋಗ್ತಾನೆ, ಅಥವಾ ಒಬ್ಬ ಇನ್ನು ಬೇರೆ ಸ್ವಲ್ಪ ಸ್ಥಿತಿವಂತನಾದರೆ ಕಾರಲ್ಲಿ ಹೋಗ್ತಾನೆ, ಅಥವಾ ಇನ್ನು ಕೆಲವರು ಇನ್ನು ಫ್ಲೈಟಲ್ಲೇ ಹೋಗ್ಬೋದು. ಆದರೆ ಭಗವಂತನನ್ನು ಅಷ್ಟು ದೂರ ಹೋಗಿ ನೋಡಬೇಕಾದ್ರೆ ಏನು ಹೇಳ್ತಾರೆ, ನಾವು ತಿರುಪತಿಗೆ ಹೋಗ್ತೀವಿ, ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಯಾರು ಬೆಟ್ಟ ಹತ್ಕೊಂಡು ಹೋಗ್ತೀರಾ? ಸೀದಾ ಕಾರ್ ತೊಗೊಂಡಾಗ ಅಲ್ಲೇ ನಿಂತ್ಬಿಡ್ಬೇಕು. ಸ್ಪೆಷಲ್ ದರ್ಶನ ಬೆಳಗ್ಗೆ ಇಷ್ಟು ಬೇಗ ಆಗ್ಬಿಡ್ಬೇಕು, ವಾಪಸ್ ಮನೆಗೆ ನೋಡಬೇಕು, ಇಷ್ಟೇ. ನೀವು ದರ್ಶನ ಮಾಡ್ಕೊಂಡು ಬರ್ತೀರಾ, ಕಷ್ಟಪಡಲ್ಲ. ಒಂದು ಸಮಯ ಇಲ್ಲ ಅಂತೀರ, ಇನ್ನೊಂದು ಹರಿಯೋದಿಲ್ಲ ನಿಮ್ಮ ಕೈನಲ್ಲಿ, ಇನ್ನೊಂದು ಆಗೋದಿಲ್ಲ. ಎಷ್ಟು ಜನ ಆ ಥರ ಮಾಡ್ತಾರೆ. ಆ ಥರ ಮಾಡಿದ್ರೆ ಪ್ರಯೋಜನ ಇಲ್ಲ. ಒಂದು ದೇವಸ್ಥಾನಕ್ಕೆ, ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂದರೆ ಅದಕ್ಕೆ ತನ್ನದೇ ಆದ ಕಟ್ಟುಪಾಡುಗಳಿದೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಲ್ಲಿ ಹೋಟ್ಲಲ್ಲಿ ತಿನ್ಕೊಂಬಿಟ್ಟು, ಅಲ್ಲಿ ಹೋಗ್ಬಿಟ್ಟು ದೇವ್ರನ್ನ ನೋಡ್ಕೊಂಬಿಟ್ಟು, ಸ್ಪೆಷಲ್ ದರ್ಶನದಲ್ಲಿ ನಿಂತ್ಕೊಂಡ್ಬಿಟ್ಟು ದೇವ್ರನ್ನ ಹಿಂಗೆ ನೋಡಿಕೊಂಡು ಆ ನೂಕ್ನುಗ್ಲಲ್ಲಿ ಹಂಗಲ್ಲ. ನಾನು ಈ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ, ಯಾವುದೇ ರೀತಿಯ ನನಗೆ ಸಮಯ ಒಂದು ಪಾಬಂದಿ ಇಟ್ಕೊಳ್ದೆ ನಿರಾಳವಾಗಿ ನೋಡ್ಕೊಂಬರ್ತೀನಿ ಅಂತ ಹೋಗಬೇಕು. ಹೋದಾಗ ನಮ್ಮ ಒಂದು ಏನು ಆಹಾರವನ್ನು ನಾವೇ ತಯಾರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸ್ವಲ್ಪ ಶೇಖರಿಸ್ಕೊಂಡು ತೊಗೊಂಡು ಹೋಗಬೇಕು. ಯಾಕೆಂದರೆ ಸಾತ್ವಿಕ ಮನೋಭಾವದಿಂದ ಇದ್ದರೆ ಮಾತ್ರ, ಸಾತ್ವಿಕ ಆಹಾರವನ್ನು ಸೇವಿಸಿ ಸಾತ್ವಿಕ ಮನೋಭಾವನೆಯನ್ನು ತಂದುಕೊಂಡು ನಾವು ಆ ಭಗವಂತನ ದರ್ಶನ ಮಾಡಬೇಕು. ಬರೀ ಟೆನ್ಷನ್ನು, ಅಯ್ಯೋ ನಾನು ನಾಳೆ ಹೋಗಲಿಲ್ಲ ಅಂದರೆ ಆಫೀಸಲ್ಲಿ ನನಗೆ ಕಷ್ಟ ಪ್ರಾಬ್ಲಮ್ ಆಗುತ್ತೆ, ಏನೇನೇನೇನೋ 108 ಟೆನ್ಷನ್ ಇಟ್ಕೊಂಡು ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ಬಂದರೆ ಪ್ರಯೋಜನ ಇಲ್ಲ. ಹೋಗೋಕ್ಕೆ ಕರೆಕ್ಟ್ ನೀವು ಹೇಳ್ದಂಗೆ ವರ್ಷದಲ್ಲಿ ಒಮ್ಮೆಯಾದರೂ ದುಡ್ಡು ಮಾಡಿಕೊಂಡು ಮನೆಯವರೆಲ್ಲ ದೂರದ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ಬರಬೇಕು. ಆದರೆ ಅದನ್ನು ಪ್ರವಾಸದ ಥರ ಹೋಗದೆ ತೀರ್ಥಕ್ಷೇತ್ರಗಳ ಭೇಟಿ, ಈಗ ಹಿಂದೆ ಕಾಶಿ ಯಾತ್ರೆ ಅಂತೇಳಿ ಹೋಗ್ತಿದ್ರಲ್ಲ, ಅದೇ ರೀತಿ ಪುಣ್ಯಕ್ಷೇತ್ರ ಯಾತ್ರೆಯನ್ನು, ತೀರ್ಥಯಾತ್ರೆಯನ್ನು ಮಾಡ್ಕೊಂಬರ್ತೀನಿ ಅಂತ ಹೋಗಬೇಕು. ಆಗ ನೋಡಿ ನೀವು ಹೇಳಿದಕ್ಕೆ ಅರ್ಥ ಇದೆ. ಖಂಡಿತವಾಗ್ಲೂ ಆ ಕ್ಷೇತ್ರಕ್ಕೆ ಹೋಗಿ ಬಂದ ಪುಣ್ಯ ಖಂಡಿತವಾಗ್ಲೂ ಸಿಗುತ್ತೆ. ಯಾಕೆಂದರೆ ಗಂಗಾ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ, ತೀರ್ಥಕ್ಷೇತ್ರವನ್ನು ನೋಡ್ಕೊಂಬಂದರೆ ಪಾಪ ಪರಿಹಾರ ನಾವೇನು ಹೇಳ್ತೀವಿ, ಖಂಡಿತ ಆಗುತ್ತೆ. ಆದರೆ ಇವತ್ತಿನ ದಿವಸ ನನಗನ್ಸಿದ ಮಟ್ಟಿಗೆ ಆ ರೀತಿ ಹೋಗ್ತಾ ಇರೋರು ತುಂಬ ಕಡಿಮೆ. ಭಾಳ ಸಮಯ ಕಡಿಮೆ ಇಟ್ಕೊಂಡು ಹಿಂಗೆ ಬಂದುಬಿಡ್ಬೇಕು ಎಲ್ಲ ನೋಡಿಕೊಂಡು. ನಿಮ್ಗೆ ನೋಡ್ರಿ ಆ ದೇವಸ್ಥಾನದಲ್ಲಿ ಬಿಡೋದಿಲ್ಲ. ಒಂದು 4,000 ರೂಪಾಯಿನೋ ಏನೋ ಎಷ್ಟೋ ಕೇಳ್ತಾರೆ, 3,000ನೋ 5,000 ಆ ಕಡೆ ಕೊಟ್ಟು ಅಲ್ಲಿ ಹೋಗಿ ಮುಂದ್ಗಡೆ ನಿಂತ್ಕೊಂಡು ಏನು ನಿಮಗೆ ಆ ಕ್ಷೇತ್ರದಲ್ಲಿ ನೀವು ಎಷ್ಟೊತ್ತಾದರೂ ಪರವಾಗಿಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಆ ಭಗವಂತನ ನಾಮವನ್ನು ಸ್ಮರಿಸ್ತಾ, ಯಾವ ದೇವಸ್ಥಾನಕ್ಕೆ ಹೋಗಿರ್ತೀರೋ ಆ ದೇವರ ನಾಮವನ್ನು ಸ್ಮರಿಸ್ತಾ ಅಲ್ಲಿ ಹೋಗಿ ಬಾಗಿಲು ಹಾಕಿದರೆ ಬೇಜಾರು ಮಾಡ್ಕೋಬಾರ್ದು. ಮಧ್ಯಾಹ್ನ ಸಂಜೆ ತೆಗಿಯೋ ತನಕ ಅಲ್ಲೇ ನಿಂತ್ಕೊಂಡು, ನಾನು ಎಷ್ಟೋ ನೋಡ್ತಾ ಇರ್ತೀನಿ ಅದನ್ನ, ಹಾಗೆಲ್ಲ ಯಾವುದು ನಮ್ಮ ಇಷ್ಟ ಹಾಕ್ಕೊಂಡು ಬರಬಾರ್ದು. ನಾನು ಇವಾಗ ಅಲ್ಲಿ ಇದಕ್ಕೆ ಹೋಗ್ತೀನಿ, ಪಕ್ಕದ ಕ್ಷೇತ್ರಕ್ಕೂ ಹೋಗಿ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ರೌಂಡ್ ಮುಗಿಸ್ಕೊಂಡು ನಾನು ನಾಳೆ ಹೊಟ್ಟೋಗ್ಬಿಡ್ಬೇಕು, ಇಷ್ಟೆಲ್ಲ ಹಾಕ್ಕೊಂಡು ಬಂದಾಗ ಏನಾಗುತ್ತೆ, ಆ ಥರ ಎಲ್ಲ ದರ್ಶನ ಮಾಡಿರೋದ್ರಿಂದ ಯಾವ ಪುಣ್ಯನೂ ಸಿಗೋದಿಲ್ಲ. ಪಟ್ಟು ಭಗವಂತನನ್ನು ನೋಡಬೇಕು. ಆಗ ಮಾತ್ರ ಆ ತೀರ್ಥಕ್ಷೇತ್ರಗಳಿಗೆ ಒಂದು ಹೋಗಿ. ಮತ್ತು ಮನಸ್ಸು ಎಲ್ಲ ತುಂಬ ಇಂಪಾರ್ಟೆಂಟು. ಟೆನ್ಷನಲ್ಲಿ ಹೋಗಿ ಬರೋದು, ಜಗಳ ಮಾಡ್ಕೋತಾ ಇರೋದಿಲ್ಲ, ಗಲಾಟೆ ಮಾಡ್ಕೋತಾ ಇರೋದು ಹಾಗೆಲ್ಲ ಅಲ್ಲ. ಆ ಭಗವಂತನನ್ನು ನೋಡಿ
ಅವನನ್ನು ಕಣ್ಣು ತುಂಬಿಸಿಕೊಂಡು ಆನಂತರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ದಕ್ಷಿಣೆ ಹಾಕಿ ಆ ಹುಂಡಿಗೆ ಬರ್ತಕ್ಕಂಥದ್ದು ಮಾಡಬೇಕು. ಪ್ರಸಾದವನ್ನು ಕಣ್ಣಿಗೆ ಹೊತ್ಕೊಂಡು ತಿಂದ್ಕೊಂಡು ಅದನ್ನು ಬಂದವ್ರಿಗೆ ಹಂಚುವಂಥದ್ದು ಮಾಡಬೇಕು. ಈ ಥರದ್ದೆಲ್ಲ ಮಾಡೋದ್ರಿಂದ ಹೀಗೆ ನಿಧಾನವಾಗಿ ಮಾಡಿದ್ರೆ ಆ ಕ್ಷೇತ್ರದ ಪುಣ್ಯ ನಿಮಗೆ ಖಂಡಿತ ಸಿಗುತ್ತೆ. ಇವತ್ತು ಹೋಗೋ ರೀತಿಯಲ್ಲಿ ಹೋದರೆ ಅದಕ್ಕಿಂತ ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗೋದೇ ಒಳ್ಳೆಯದು. ನಾನು ಯಾಕೆ ಮನೆಯಲ್ಲಿ ಮಾಡೋದು ಅಂತ, ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಪುಣ್ಯಕ್ಷೇತ್ರದಿಂದ ಪುಣ್ಯ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಒಂದು ದಾರಿ ಇದೆ, ಖಂಡಿತ ಇದೆ. ಗಂಗಾ ಸ್ನಾನ ಮಾಡೋಕ್ಕೆ ದಾರಿ ಇದೆ. ಆದರೆ ಎಲ್ಲರಿಗೂ ಒಬ್ಬ ಬಡವನಿಗೆ ಆಗಬೇಕು ಅಂತಂದರೆ ಅವ್ನಿಗೆ ಆಗಲ್ಲ. ಎಲ್ಲಿ ಕೆಲಸ ಮಾಡ್ತಾಯಿದ್ರು ಭಕ್ತಿಯಿಂದ ಭಗವಂತನನ್ನು ಸ್ಮರಿಸಿದ್ರೆ, ಒಂದು ಕೆಲಸ ಮಾಡಬೇಕಾದ್ರೂ ಯಾವಾಗಲೂ ಭಗವಂತನ ನೆನೆಸ್ಕೊಂಡೇ ಕೆಲಸ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಭಗವಂತನ ದರ್ಶನ ಆಗುತ್ತೆ. ನಾನಷ್ಟು ಎಷ್ಟೊಂದು ಜನ ಹಾಗಾದರೆ ತೀರ್ಥಕ್ಷೇತ್ರಗಳಲ್ಲಿರ್ತಕ್ಕಂತಹ ಪೂಜಾರಿಗಳಿಗೆ ಅಥವಾ ಅರ್ಚಕರಿಗೆ ಅಥವಾ ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಏನು ಕಷ್ಟನೇ ಇಲ್ವಾ? ಯಾವಾಗಲೂ ಭಗವಂತನ ಹತ್ರನೇ ಇರ್ತಾರೆ, ಅವ್ರಿಗೆ ಕಷ್ಟನೇ ಇರಲ್ವಾ? ಅವ್ರಿಗೆ ಎಷ್ಟು ಸಮಸ್ಯೆಗಳಿರುತ್ತೆ ನೋಡಿ. ಅಂದರೆ ನಾವು ಅಲ್ಲಿದ್ಬಿಟ್ರೆ ಅಂತಲ್ಲ, ಅಲ್ಲಿದ್ದರೂ ಕೂಡ ಆ ಮನಸ್ಥಿತಿ ಇದೆಯಲ್ಲ, ಅದು ಏನು ಮುಖ್ಯ? ಭಕ್ತಿ ಮುಖ್ಯ. ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ನಾವು ಹಲವಾರು ಮಾರ್ಗಗಳಿದೆ. ಅದರಲ್ಲಿ ಈ ತೀರ್ಥಕ್ಷೇತ್ರ ದರ್ಶನ, ನದಿ ಸ್ನಾನ ಇರ್ತಕ್ಕಂಥದ್ದೆಲ್ಲ ನಮ್ಮ ಜೀವನದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಅಷ್ಟೇ ಹೊರತು ಅದು ಅನಿವಾರ್ಯ ಸಾಲ ಸೋಲಾದರೂ ಮಾಡಿ ಹೋಗಿ ಬರಬೇಕು ಅಂತಕ್ಕಂಥದ್ದಿಲ್ಲ. ದುಡ್ಡಿದ್ರೆ ಖಂಡಿತವಾಗ್ಲೂ ಮಾಡಿ, ಇಲ್ಲ ಅಂದರೆ ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಒಂದು ಪೂಜೆಯನ್ನು ಸಲ್ಲಿಸಿ ಬನ್ನಿ. ಮೇಡಮ್, ಈಗ ಜ್ಯೋತಿಷ್ಯ ಅನ್ನೋದನ್ನು ಕಲ್ತಿರೋರು ಅದನ್ನು ಬಹುಪಾಲು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಈಗ ಎಲ್ಲರಿಗೂ ಅದೊಂದು ತಿಳಿದಿರುವಂಥ ವಿಷಯ ಅಂತ ನನಗನ್ಸತ್ತೆ. ಹಾಗಿದ್ದಾಗ ಇದು ದುರ್ಬಳಕೆ ಆಗೋದು ಕಡಿಮೆ ಆಗಬೇಕು, ಇದು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ದುರ್ಬಳಕೆ ಆಗ್ತಾ ಇದೆ. ಜ್ಯೋತಿಷ್ಯ ದುರ್ಬಳಕೆ ಆಗ್ತಾ ಇದೆ ನೋಡಿ. ಇನ್ನೊಂದು ಸಲ ಹೇಳ್ತೀನಿ ನಾನು, ಯಾಕೆಂದರೆ ನಾನು ಇಲ್ಲಿ ನೋಡ್ತಾ ಇರ್ತೀನಲ್ಲ, ಅದರಿಂದ ಹೇಳಿದೆ. ಜ್ಯೋತಿಷ ಅಂತ ಹೇಳ್ತಾರೆ, ಜ್ಯೋತಿಷ್ಯ ಅಂತ ಹೇಳ್ತಾರೆ. ಈ ಎರಡು ಮಾತಿನಲ್ಲಿ ಒಂದು ವ್ಯತ್ಯಾಸ ಹೇಳಿ ನೆಕ್ಸ್ಟ್ ನಾನು ಹೇಳ್ತೀನಿ. ಜ್ಯೋತಿಷ ಕರೆಕ್ಟಾಗಿರೋ ವರ್ಡು, ಮಾತಿನಲ್ಲಿ ಅದನ್ನು ಜ್ಯೋತಿಷ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಎರಡೆರಡು ಯಾವತ್ತೂ ಬರಬಾರ್ದು. ಜ್ಯೋತಿಷ ಸರಿಯಾದ್ದು, ಇವರಿಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ, ಅದನ್ನು ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಜ್ಯೋತಿಷ ಇನ್ನೊಂದು, ಜ್ಯೋತಿಷಾಸ್ತ್ರವನ್ನು ಪೂರ್ಣವಾಗಿ ಕಲಿತುಕೊಂಡು ಜ್ಯೋತಿಷ್ಯವನ್ನು ಹೇಳಿ, ಯಾವುದನ್ನೇ ಆಗಲಿ ಅರ್ಥಂಬರ್ಧಕ್ಕೆ ಹೇಳಬೇಡಿ. ಯಾಕೆ ಗೊತ್ತಾ? ಈಗ ನೋಡಿ, ವರಾಹ ಮಿಹಿರರದ್ದು ನೋಡಿ, ಪರಾಶರರದ್ದು ನೋಡಿ, ಆಮೇಲೆ ದೀಕ್ಷಿತರು, ಯಾರು ವೈದ್ಯನಾಥ ದೀಕ್ಷಿತರು ಜಾತಕ ದೀಪಿಕಾ ಇದೆ, ಎಷ್ಟು ಮಂತ್ರೇಶ್ವರನ ಫಲದೀಪಿಕಾ ಇದೆ. ಆ ಒಂದೊಂದೂ ನೀವು ನೋಡ್ತಾ ಇದ್ದಾಗ ಎಷ್ಟು ವಾಸ್ಟ್ ಸಬ್ಜೆಕ್ಟ್ ಅಂದರೆ, ಈ ಜನ್ಮದಲ್ಲೇ ನಾವು ಕಲಿತೀವೋ ಇಲ್ವೋ ಅನ್ನೋಷ್ಟು ದೊಡ್ಡದಾಗಿದೆ ನಮಗೆ ಜ್ಯೋತಿಷ್ಯ ಜ್ಞಾನ, ಅಷ್ಟು ದೊಡ್ಡದು. ಅದನ್ನು ಕೇವಲ ನನಗೆ ಆಶ್ಚರ್ಯ ಆಗುತ್ತೆ, 6 ತಿಂಗಳು ಕೋರ್ಸು, 3 ವಾರದ ಕೋರ್ಸು ಜ್ಯೋತಿಷಿಗಳಾಗಕ್ಕೆ ಹೇಗ್ರಿ ಸಾಧ್ಯ? ಇಷ್ಟು ದೊಡ್ಡ ಬೃಹತ್ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ಅದನ್ನು ನಾವು ಅಳವಡಿಸ್ಕೊಂಡು, ಯಾಕೆಂದರೆ ನಾವು ಸುಮ್ಮನೆ ಕಲ್ತ್ಕೊಂಬಿಡೋದಲ್ಲ. ಈಗ ಪ್ಲಾನೆಟ್ರಿ ಕಾಂಬಿನೇಷನ್ಸ್ ಇರುತ್ತೆ. ಆಮೇಲೆ ವರಾಹ ಮಿಹಿರರು ಒಂದು ಹೇಳಿದ್ದಾರೆ, ಇವರು ಪರಾಶರರದ್ದು ಹೋರಾಶಾಸ್ತ್ರದಲ್ಲಿ ಭಾಳಷ್ಟು ಚೆನ್ನಾಗಿ ವಿವರಣೆಗಳಿದೆ. ಇದೆಲ್ಲ ತಿಳ್ಕೊಳ್ಳಿಕ್ಕೆ ನಮಗೆ ಸಾಕಷ್ಟು ದಿವಸ ಬೇಕು, ವರ್ಷಾನ್ಗಟ್ಟಲೆ ಅಧ್ಯಯನ ಮಾಡಬೇಕು. ಇವತ್ತಿನ ದಿವಸ ಜ್ಯೋತಿಷ್ಯಾಸ್ತ್ರನ ಕೋರ್ಸು 3 ಮಂತ್ಸಲ್ಲಿ ಜ್ಯೋತಿಷ್ಯವನ್ನು 55 ದಿವಸದಲ್ಲಿ ಜ್ಯೋತಿಷ್ಯ ಕಲ್ತ್ಬಿಡಿ. ಆ ಪುಸ್ತಕಗಳೆಲ್ಲ ಇದೆ. 55 ದಿವಸಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಸಾಧ್ಯವೇ? ಈ ರೀತಿ ಕಲ್ತ್ಕೊಂಡು ಬಿಟ್ಟು ನಾನು ಜ್ಯೋತಿಷಿ ಅಂತ ಹೇಳಿ ನಾನೊಂದು ಶಾಪ್ ಓಪನ್ ಮಾಡಿಕೊಂಡು ಜ್ಯೋತಿಷ್ಯ ಹೇಳ್ತಾ ಇದ್ದರೆ, ಏನೋ ಅದೃಷ್ಟ ಚೆನ್ನಾಗಿದ್ದರೆ ಒಂದಿಷ್ಟು ದಿವಸ ನೀವು ಅದು ಹೇಳಿದ್ದೆಲ್ಲ ಸರಿ ಹೋಗುತ್ತೆ. ಆದರೆ ಇನ್ನೊಬ್ಬರನ್ನ ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ ತಾನೇ. ಆ ಥರ ಮಾಡಬಾರ್ದು. ಪೂರ್ತಿಯಾಗಿ ಕಲ್ತ್ಕೊಂಡಾಗ ಏನಾಗುತ್ತೆ, ಹೇಗೆ ಮಾತಾಡಬೇಕು ನಿಮಗೆ ಗೊತ್ತಾಗುತ್ತೆ. ಹೆದರಿಸಬಾರ್ದು. ನೀವೇನು ಮಾಡ್ತೀರ, ಮೊದಲಾಗಿ ನಾನು ಅದನ್ನೇ ಹೇಳಿದೆ, ಚಂದ್ರನನ್ನು ನೋಡಿ ವ್ಯಕ್ತಿ ಬಂದಾಗ ಆ ಜಾತಕದ ನೋಡಿ ಚಂದ್ರನ ಸ್ಥಿತಿಗತಿಗಳನ್ನು ನೋಡಿ ಅವರಿಗೆ ನಾವು ಪರಿಹಾರ ಹೇಳಬೇಕಾಗುತ್ತೆ. ಒಂದು ವೇಳೆ ಚಂದ್ರ ಕೆಟ್ಟಿದಾಗ ಅವ್ರಿಗೆ ಹಿಂಗಾಗುತ್ತೆ ಅಂದರೆ ಅವ್ರ ಪಾಪ ತುಂಬ ಭಯ ಬಿದ್ದುಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಅವ್ರಿಗೆ ಅದನ್ನು ಚೇತರಿಸ್ಕೊಳ್ಳೋಕ್ಕೆ ಆಗಲ್ಲ, ಹೆದರ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಚಂದ್ರ ಚೆನ್ನಾಗಿರೋರಿಗೆ ಹೇಗೆ ಹೇಳಬೇಕು, ಅವ್ರಿಗೆ ಹೆಂಗೆ ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ರೆ ಪರವಾಗಿಲ್ಲ. ಚಂದ್ರ ಚೆನ್ನಾಗಿಲ್ಲದೆ ಇದ್ದವ್ರಿಗೆ ನಾವು ಅದನ್ನು ಹೇಗೆ ಹೇಳಬೇಕು ಅಂದರೆ, ಅವ್ರಿಗೆ ಹರ್ಟ್ ಆಗದಿದ್ದಂಗೆ, ಅವರಿಗೆ ಯಾವುದೇ ರೀತಿಯ ಗೊಂದಲಗಳು ಬರದೇ ಇದ್ದಂಗೆ ನಾವು ಮಾತಾಡಬೇಕು. ಇದೆಲ್ಲ ಕಲ್ತ್ಕೊಂಡು ಒಬ್ಬ ಜ್ಯೋತಿಷಿ ಆಗಿರ್ತಕ್ಕಂಥವನು ನಿಯತ್ತಿನಲ್ಲಿ ಹೇಳೋದು ಜ್ಯೋತಿಷಕ್ಕೆ ಅರ್ಥ ಇದೆಯಪ್ಪ. ಈಗ ಅದನ್ನು ನಾನು ಈ ಒಂದು ಪ್ರಸ್ತುತ
ಏನು ಯುಗದಲ್ಲಿ ನಡೀತಾ ಇರತಕ್ಕಂಥ ಜ್ಯೋತಿಷಿಗಳನ್ನು ನೋಡಿದಾಗ ಏನು ಹೇಳಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಯಾಕೆಂದರೆ ಉದರ ನಿಮಿತ್ತಂ ಬಹುಕೃತ ವೇಷಂ, ಏನು ಮಾಡಲಿಕ್ಕಾಗಲ್ಲ. ಎಲ್ಲ ಫೀಲ್ಡಲ್ಲೂ ಇದೆ, ಹಾಗೆ ಈ ಫೀಲ್ಡಲ್ಲೂ ಅದು ಬಂದುಬಿಟ್ಟಿದೆ ಅಷ್ಟೆ. ಸಾಮಾನ್ಯವಾಗಿ ಎಲ್ರಿಗೂ ಸಮಸ್ಯೆಗಳು ಇದ್ದೇ ಇರ್ತವೆ, ಪ್ರತಿಯೊಬ್ಬರಿಗೂ ಒಂದೊಂದು ವಿವಿಧ ರೀತಿಯ ಸಮಸ್ಯೆಗಳು ಇರುತ್ತೆ. ಈಗ ಯಾರೋ ಒಬ್ಬನಿಗೆ ಸಮಸ್ಯೆ ಇದೆ ಅಂದ್ಕೊಂಡು ಅವನು ಏನೋ ನೋಡ್ಕೊಂಡು ರಸ್ತೆಯಲ್ಲಿ ನಡ್ಕೊಳ್ತಾ ಹೋಗ್ತಿರ್ತಾನೆ. ಸೊ ಅಲ್ಲೇನೋ ಒಂದು ಜ್ಯೋತಿಷ್ಯ ಕೇಂದ್ರ ಕಾಣಿಸುತ್ತೆ. ಅವನು ಅಲ್ಲಿ ಬರೆದಿರೋಂಥ ಕೆಲವೊಂದು ಸಾಲುಗಳನ್ನು ಓದ್ತಾನೆ. ಇಷ್ಟಿಷ್ಟು ದಿನದಲ್ಲಿ ಇಷ್ಟಿಷ್ಟು ಪರಿಹಾರ ಮಾಡಿಸ್ತೀನಿ, ಆಗದೇ ಇದ್ದರೆ ನಿಮ್ಮ ದುಡ್ಡು ಕೂಡ ವಾಪಸ್ ಕೊಡ್ತೀನಿ ಅನ್ನೋದನ್ನು ಕೂಡ ಬರೆದಿರ್ತಾರೆ. ಹಾಗಿದ್ದಾಗ ಅದನ್ನು ನೋಡಿ ಆ ವ್ಯಕ್ತಿಗೆ ಅನಿಸುತ್ತೆ, ಓ ಹೌದಲ್ವಾ, ಇಲ್ಲಿ ನಾನು ಹೋದರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಈಗ ನಾನು ಹೋಗ್ತೀನಿ ಅಲ್ಲಿಗೆ. ಈಗ ನಾನು ಅಲ್ಲಿ ನೋಡಿ ಆ ಒಂದು ಪದಗಳನ್ನು, ಆ ಒಂದು ವಾಕ್ಯಗಳನ್ನು ನೋಡಿ ನಾನು ಹೋಗಿರೋವಂಥ ನಂದು ತಪ್ಪ, ಅಥವಾ ಅಲ್ಲಿ ಅವರು ಅವ್ರು ಎಷ್ಟು ಬೇಕೋ ಅಷ್ಟು ಮಾತ್ರ ಓದ್ಕೊಂಡು ಅಲ್ಲಿ ಕೂತ್ಕೊಂಡು ಜನರಿಗೆ ಜ್ಯೋತಿಷ ಹೇಳ್ತಾ ಇರೋದು ಅವ್ರದ್ದು ತಪ್ಪ? ನೋಡಿ, ನಾನು ಅವ್ರದ್ದು ತಪ್ಪು ಅಂತ ಹೇಳಲ್ಲ. ಯಾಕೆಂದ್ರೆ ನಾನು ಆಗಲೇ ಹೇಳಿದೆ, ನಾವು ಬದುಕಬೇಕು ಅಂದರೆ ಹಲವಾರು ದಾರಿಗಳನ್ನು ನೋಡ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ. ನಾನು ಯಾರ್ದು ತಪ್ಪು ಅಂತ ಹೇಳಲ್ಲ. ಈಗ ನಾವು ಹೋಗ್ತೀವಲ್ಲ, ನಮ್ಮದೇ ತಪ್ಪು ಅಂತ ಹೇಳ್ತೇನೆ. ನೋಡಿ, ಪ್ರತಿಯೊಬ್ಬನು ಮೊದಲು ಮಾಡಬೇಕಾಗಿರೋದು ಕಷ್ಟಪಟ್ಟು ಕೆಲಸ ಮಾಡಬೇಕು. ಕೆಲಸದಲ್ಲಿ ಶ್ರದ್ಧೆಯಿಂದ ಯಾವುದೇ ಕೆಲಸ ಮಾಡಲಿ, ನಿಮಗೆ ಒಂದು ಅತಿಯಾದ ಆಸೆ ಇರಬಾರ್ದು, ಅಥವಾ ಅನಾರೋಗ್ಯ ಆದ್ರೂ ಅದಕ್ಕೆ ಹೇಗೆ ನಡ್ಕೊಳ್ಬೇಕು. ಪ್ರತಿಯೊಂದು ನಾನು ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿದಾಗ ನಿಮಗೆ ಆ ವಿಷಯಗಳು ಗೊತ್ತಾಗುತ್ತೆ, ಹೇಗೆ ಮನುಷ್ಯ ಬಿಹೇವ್ ಮಾಡ್ತಾನೆ ಅಂತ. ಸೊ ಏನಂತಂದರೆ, ಅವನು ನ್ಯಾಯವಾಗಿದ್ದು ಮಾಡೋ ಕೆಲಸ ಸರಿಯಾಗಿ ಶ್ರದ್ಧೆಯಿಂದ ಮಾಡಿಕೊಂಡು ದೇವರನ್ನು ನಂಬಿಕೊಂಡು ಮುನ್ನುಗ್ತಾ ಇರಬೇಕೇ ಹೊರತು ಈ ರೀತಿಯ ಕಂಡಲ್ಲಿ ಬೋರ್ಡ್ಗಳನ್ನ ನೋಡಿಕೊಂಡು ಹೋಗಿ ಅವ್ರು ಹೇಳೋ ಹೋಮ ಹವನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಸಾಲ ಮಾಡಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಆಮೇಲೆ ಅದು ಆಗಲಿಲ್ಲ ಅಂದರೆ ಅದು ಮೀನಿಂಗೇ ಇಲ್ಲ. ಯಾತಕ್ಕೆ ಬೇಕು ಆ ಥರ? ಅಷ್ಟೊಂದು ಪರಿಹಾರದ ನೆಸೆಸಿಟಿನೇ ಇಲ್ಲ. ನೀವು ಪ್ರತಿನಿತ್ಯ ದೇವರ ಪೂಜೆ, ಒಂದು ಕಬೀರ್ದಾಸರದೊಂದು ದೋಹೆ ಬರುತ್ತೆ ನೋಡಿ, ದುಃಖಮೇ ಸುಮರಿನ ಸಬ್ ಕರೈ ಸುಖಮೇ ಕರೈ ನ ಕೋಯ್, ಜೋ ಸುಖಮೇ ಸುಮಿರಿನ ಕರೈ ದುಃಖ ಕಾಹೇಕೋ ಹೋಯ್ ಅಂತ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೋಗ್ತೀರ ನೀವು. ಅದ್ರ ಬದಲು ಪ್ರತಿನಿತ್ಯ ಯಾವಾಗಲೂ ಆ ಭಗವಂತನ ಧ್ಯಾನ ಮಾಡ್ತಾ ನಮ್ಮ ಕೆಲಸ ಮಾಡ್ತಾಯಿದ್ರೆ, ಜಹ ರಾಮ ಹೇ ವಹ ಕಾಮ ನಹಿ, ಜಹ ಕಾಮ ಹೇ ವಹ ರಾಮ ನಹಿ ಅಂತ ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ನಾವು ಭಗವಂತನನ್ನು ಧ್ಯಾನ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ, ಫಲಾಪೇಕ್ಷೆಗಳನ್ನು ಅವನಿಗೇ ಬಿಟ್ಬಿಟ್ರೆ ನಾವು ಇಟ್ಕೋಬಾರ್ದು. ಆಗ ಇಂತಹ ಸಂದರ್ಭಗಳು ಬರೋದೇ ಇಲ್ಲ. ಅರ್ಥ ಆಯ್ತಾ? ಯಾವಾಗಲೂ ಭಗವಂತನ ಧ್ಯಾನ ಮಾಡ್ತಾಯಿದ್ರೆ ದುಃಖ ಯಾಕೆ ಬರುತ್ತೆ? ಅಕಸ್ಮಾತ್ ದುಃಖ ಬಂದರೂ ಕೂಡ ನಿಮಗೆ ಸಹಿಸ್ಕೊಳ್ಳೋ ಶಕ್ತಿ ಅವನೇ ಕೊಡ್ತಾನೆ ನಿಮಗೆ. ಅದು ಇಂಪಾರ್ಟೆಂಟು. ಅದು ಬಿಟ್ಬಿಟ್ಟು ಏನಿಲ್ಲ ಹೇಳ್ದಾಗ ಮಾತ್ರ ಏನೋ ಪರಿಹಾರ ಮಾಡಿಬಿಡೋದು. ಆಮೇಲೆ ಅವನು ಎಷ್ಟೊಂದು ಜನ ನಾನು ಹಿಂಗೆ ಬಂದಾಗ ಕೇಳ್ತಾ ಇರ್ತೀನಿ, ದೇವ್ರಿಗೆ ದೀಪ ಹಚ್ಚದ ಇಲ್ಲ, ನಾವು ಹಬ್ಬದ ದಿವಸ ಅಥವಾ ಶನಿವಾರ ಹತ್ರ ಯಾವುದೋ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ, ಆಗ ಮಾತ್ರ ದೇವ್ರ ಮನೆಗೆ. ಅಲ್ಲಿ ತನಕ ಆ ದೇವ್ರ ಕಥೆನೇ ಏನು ಮತ್ತೆ ನೀವು ಮಾಡೋದು? ಅದಕ್ಕೆ ನೀವು ಈ ಥರ ಕಂಡಲ್ಲಿ ಹೋಗ್ತೀರಾ, ಪರಿಹಾರ ಮಾಡ್ಕೊಂಬರ್ತೀರಾ, ಅದಾಗಲಿಲ್ಲ ಅಂದರೆ ಸುಮ್ಮನೆ ಗೋಳಾಡ್ತೀರ. ನಾನು ಹೇಳ್ತಾ ಇರೋದು, ದಿನಾನು ಭಗವಂತನ ಧ್ಯಾನ ಮಾಡಿ ಕೆಲಸ ಮಾಡಿ, ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿ ಭಗವಂತನ ಧ್ಯಾನ ಮಾಡ್ತಾಯಿರಿ. ಯಾಕೆ ಕಷ್ಟ ಬರುತ್ತೆ ನಿಮಗೆ? ತಾನಾಗೆ ಕಷ್ಟ ಕರಗುತ್ತೆ. ಆಗಾಮಿ ಕರ್ಮ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಏನೇನು ಅಂತ ಕರ್ಮ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥದ್ದು. ಆಗ ನಿಮಗೆ ಅದು ಈ ಥರ ಮಾಡೋ ಪೂಜೆಯಿಂದ ನಿಮಗೆ ಮುಂದೆ ಬರ್ತಕ್ಕಂತಹ ಕಷ್ಟಗಳು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಸಿಗುತ್ತೆ ನಿಮಗೆ. ಆ ಕಷ್ಟದ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಆಗ ಈ ಥರ ಯಾಕೆ ನೀವು ಎಲ್ಲ ಕಡೆಗೂ ಹೋಗೋದು? ಯಾಕೆ? ನಿಮ್ಮ ಮನಸ್ಸು ವೀಕು, ನಿಮ್ಮ ಕೈನಲ್ಲಿ ಹರಿಯಲ್ಲ. ಅದಕ್ಕೆ ನೀವು ಈ ರೀತಿ ಕಂಡಲ್ಲಿ ಹೋಗಿ ನುಗ್ಗಿ ಮಾಡಿ. ನಾನು ಹೇಳ್ತೀನಿ, ನನ್ನ ಹತ್ರ ಬರೋರಿಗೆ ಹೇಳ್ತೀನಿ, ಯಾಕ್ರಿ ಬರ್ತೀರಾ? ಇಷ್ಟು ಮಾಡಿ ಸಾಕು, ಯಾಕೆ ಪದೇ ಬರ್ತೀರಾ? ಒಂದು ಸತಿ ಕೇಳಿಸ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಬರಬೇಡಿ ಅಂತೀನಿ ನಾನು. ನೆಕ್ಸ್ಟ್ ಮತ್ತೆ ಬರೋವಂಥ ಕೆಲಸ ಮಾಡಬೇಡಿ. ಇಷ್ಟು ಹೇಳಿದ್ದನ್ನು ದಿನ ಅನುಸರಿಸ್ಕೊಂಡು ಹೋಗ್ತಾಯಿರಿ. ನಾನು ಹೇಳ್ಬಿಟ್ಟಿರ್ತೀನಿ, ಇದೊಂದು ಮಂತ್ರನ ನೀನು ಲೈಫಲ್ಲಿ ಇಟ್ಕೊಂಬಿಡು, ಆಯಿತು. ಮತ್ತೆ ಬರೋಕ್ಕೆ ಹೋಗಬೇಡ. ಈ ಸಮಯದಲ್ಲಿ ಹಿಂಗಿದೆ, ಈ ಥರ ಇರು, ಅಷ್ಟೇ, ಮುಗಿದೋಯ್ತು. ನೀನು ಅದು ಮಾಡಲಿಲ್ಲ ಅಂದಾಗಲೇ ನೀನು ಮತ್ತಿನ್ನೊಂದು ಇನ್ನೊಂದು ಜ್ಯೋತಿಷ್ ಹತ್ರ ಹೋಗೋದು, ಅಥವಾ ಇನ್ನೊಂದು ಸತಿ ಬರೋದು. ಯಾಕೆ? 4 ದಿವಸ ಮಾಡಿರ್ತಾರೆ, ನಾನೊಂದು ಮಂತ್ರ ಹೇಳಿರ್ತೀನಿ, ಇದನ್ನು ಕಂಟಿನ್ಯೂಯಸ್ ಆಗಿ ಮದುವೆ ಆಗೋ ತನಕನೂ ಇದನ್ನು ಹೇಳ್ತಾ ಇರು, ನಿಂಗೆ ಒಳ್ಳೇದು ಹುಡುಗ ಸಿಗ್ತಾನೆ, ಈ ಥರ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿರ್ತೀನಿ ಅಂತ ಇಟ್ಕೊಳ್ಳಿ. 3 ದಿನ ಸುಸ್ತು, 4, 5ನೇ ದಿನಕ್ಕೆ ಅದು ನಿಂತೋಯ್ತು. ಆಮೇಲೆ 8 ಸಲ ಮಾಡಿದೆ, 5 ಸಲ. ನಾವು 28 ಸಲ ಬರ್ಕೊಟ್ಟಿರ್ತೀವಿ. 28 ಸತಿ ಸುಸ್ತು ಆಗೋದಿಲ್ಲ. ಯಾವುದೂ ಹೇಳಿದ್ದನ್ನು ಮಾಡೋದಿಲ್ಲ. 2-3 ದಿವಸಕ್ಕೆ ಮಾಡಿಬಿಟ್ಟು ಆಗಲಿಲ್ಲ ಅಂದರೆ ಹೇಗಾಗುತ್ತೆ? ದಿನಾ ಮಾಡ್ತಾಯಿದ್ರೆ, ನಾನು ಹೇಳೋದು, ದಿನ ಒಂದಿಷ್ಟು
ಮಂತ್ರಗಳನ್ನು ಅಥವಾ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾಯಿದ್ರಿ, ದೇವರಿಗೆ ಸಂಬಂಧಪಟ್ಟಂಗೆ 10 ನಿಮಿಷನಾದರೂ ನಾವು ಭಗವಂತನ ಧ್ಯಾನ ಮಾಡಬೇಕು. ಇವತ್ತು ಯಾರು ಪ್ರತಿನಿತ್ಯ ಭಗವಂತನ ಧ್ಯಾನ ಮಾಡಿಕೊಂಡು ಸದಾ ಅಂದರೆ ಅವನನ್ನು ಸ್ಮರಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿ ನೋಡೋಣ, ಆಮೇಲೆ ಹೇಳ್ತೀನಿ ನಾನು. ಅದೇನೂ ಮಾಡಿದೆ ಕಷ್ಟ ಬಂದಾಗ ಬರ್ತಾರೆ, ಬಂದುಬಿಟ್ಟು ಹೇಳಿದ್ದನ್ನು ಕೆಲವರಂತೂ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಮಾಡಿಬಿಡ್ತೀನಿ ಅಂತಾರೆ. ಹೇಗ್ರಿ ಸಾಧ್ಯ? ಡೈಲಿ ಭಗವಂತನ ಧ್ಯಾನ ಮಾಡಿ, ಆಗ ಅಂಥ ಕಷ್ಟಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಈಗ ನಾವು ಒಂದು ತರಕಾರಿ ಪರ್ಚೇಸ್ ಮಾಡಬೇಕಾದ್ರೆ ಅದನ್ನು ಮುಟ್ಟಿ ನೋಡ್ತೀವಿ, ಹಳ್ಸೋಗಿದ್ರೆ ಅಥವಾ ಕೊಳ್ತಿದ್ರೆ ಹುಳ ಇದ್ದರೆ ಅದನ್ನು ಸೈಡಿಗೆ ತೆಗಿತೀವಿ, ಅದು ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ಬಟ್ಟೆ ತೊಗೋಬೇಕಾದ್ರೆ ನಾವು ಬಟ್ಟೆನ ನೋಡ್ತೀವಿ, ನನ್ನ ಡಿಸೈನ್ ಸೆಟ್ ಆಗುತ್ತಾ, ಇಷ್ಟ ಆಗಿದೆಯಾ, ಸ್ಟಿಚಸ್ ಏನಾದರೂ ಬಿಚ್ಚೋಗಿದೆಯಾ ಅಂತ ಹೇಳಿ ಅದನ್ನು ನೋಡಿ ತಗೋತೀವಿ ನಾವು. ಹೀಗೆ ನಾವು ದಿನನಿತ್ಯಕ್ಕೆ ಪ್ರತಿಯೊಂದು ವಿಷಯದಲ್ಲೂ ನಾವು ನೋಡಿ ಅದನ್ನು ತಗೋತೀವಿ, ಅದನ್ನು ಆಕ್ಸೆಪ್ಟ್ ಮಾಡ್ಕೋತೀವಿ. ಬಟ್ ಸಮಸ್ಯೆಗಳು ಅಂತ ಬಂದಾಗ ಅದು ಸಮಸ್ಯೆ ನನ್ನ ಒಳಗಡೆ ಇರುತ್ತೆ, ನಾನು ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ರೀತಿ ಇದ್ದಾಗ ಒಬ್ಬ ಜ್ಯೋತಿಷನ ನಾನು ನೋಡ್ತೀನಿ. ಸೊ ಇವರು ನನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಅವ್ರು ಪ್ರಚಾರದ ಮೂಲಕ ಮಾಡಿರ್ತಾರೆ. ಸೊ ಹೀಗಿದ್ದಾಗ ನಾನು ಅಲ್ಲಿ ಹೋದಾಗ ಇವರು ಸರಿಯಾದ ವ್ಯಕ್ತಿನ ಇಲ್ವಾ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ನನಗೆ ಸಾಧ್ಯ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನೇಕ ಜನರು ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು? ಇವಾಗ ನೀವು ಹೋಗಿದ್ದೀರಾ, ಅವ್ರು ಹೇಳಿದ್ದನ್ನು ಕೇಳಲೇಬೇಕು. ಯಾಕೆ ಗೊತ್ತಾ, ಕೆಲವ್ರು ಏನು ಮಾಡ್ತಾರೆ, 28 ಜನದ ಹತ್ರ ಹೋಗಿ ಬರ್ತಾರೆ, ಎಲ್ಲ ಟೆಸ್ಟ್ ಮಾಡ್ತಾ ಇರೋದು, ಯಾರು ಹೇಳಿದ್ದು ಮಾಡಲ್ಲ. ಈಗ ಒಬ್ರು ಹೇಳಿದ ಮೇಲೆ ನೀವು ಅದನ್ನು ಫಾಲೋ ಮಾಡಬೇಕು. ನೀವು ಅಲ್ಲಿ ಹೋಗಿದ್ದೀರಾ ಅಲ್ವಾ, ಆ ಫೀಸ್ ಕೊಟ್ಕೊಂಡು ಅಲ್ಲಿ ಹೋಗಿರ್ತೀರ ತಾನೆ, ಹೋದ್ಮೇಲೆ ಅವ್ರು ಏನು ಹೇಳ್ತಾ ಇರೋದನ್ನು ನೀವು ಮಾಡಬೇಕು. ಮಾಡಿಬಿಟ್ಟು ಆಮೇಲೆ ಮಾತಾಡಿ. ಮಾಡೋದೇ ಇಲ್ಲ ಅವ್ರ ಬಗ್ಗೆ ಹೇಳೋಕ್ಕಾಗೋದೇ ಇಲ್ಲ. ನಾನು ಎಲ್ಲ ಜ್ಯೋತಿಷ್ಯರು ಕೆಟ್ಟವರು ಹಾಗೆ ಹೀಗೆ ಅಂತ ಹೇಳೋದೇ ಇಲ್ಲ. ಎಷ್ಟು ಜನ ತಿಳ್ಕೊಂಡಿರೋರು, ಎಷ್ಟು ಜನ ಒಂದು ಸಿದ್ಧಿಸ್ಕೊಂಡಿರೋರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಹೋಗಿ ನೀವು ಹಣ್ಣು ದಕ್ಷಿಣೆ ಏನೋ ನಿಮ್ಗೆ ಆಗಲಿಲ್ವಾ, ಒಂದು ಹಣ್ಣು ಅದೂ ಆಗಲಿಲ್ವಾ, ಬೇಡ, ಕೈ ಮುಗಿದು ನಮಸ್ಕಾರ ಮಾಡಿ ಅವ್ರ ಹತ್ರ ಕೇಳಿ. ಎಂಥ ಜನ ಫೀಸ್ ತೊಗೊಳ್ಳೋರಾದರೆ ಫೀಸ್ ಕೊಡಿ, ಕೇಳಿದ್ಮೇಲೆ ಅವ್ರು ಹೇಳಿದ್ದನ್ನು ನೀವು ಮಾಡಬೇಕು. ಏನಾಗುತ್ತೆ, ಅವ್ರು ಹೇಳಿದ್ದನ್ನು ಇವ್ರು ಮಾಡಲ್ಲ. ಜಪಗಳನ್ನು ಅಥವಾ ಏನಾರು ಅಂತ ಹೇಳಿದ್ರೆ ಅದನ್ನ ಯಾವುದನ್ನೂ ಮಾಡಲ್ಲ ಅವರು. ಸುಲಭವಾಗಿ ಅದಕ್ಕೆ ಹೋಮ ಹೇಳ್ತಾರೆ, ಇವ್ರು ಏನೂ ಮಾಡಲ್ಲ ಅಂದ್ಬಿಟ್ಟು ಹೋಮಗಳು ಹೇಳ್ತಾರೆ. ಎಷ್ಟು ಖರ್ಚಾಗುತ್ತೆ ಒಂದು ಹೋಮ ಮಾಡಬೇಕು ಅಂದರೆ? ಹೋಮ ಮಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ? ಹಾಗಾದ್ರೆ ಎಲ್ಲರೂ ಹೋಮ ಮಾಡ್ತಾಯಿರ್ತಾರೆ. ಹೋಮ ಒಂದು ಥೆರಪಿ, ಇಲ್ಲ ಅಂತ ಹೇಳಲ್ಲ. ಆದರೆ ಹೋಮ ಮಾಡಬೇಕಾದ್ರೆ ಮಾಡೋನು ಶ್ರದ್ಧೆಯಿಂದ ಮಾಡಬೇಕು, ಮಾಡಿಸ್ತೋನು. ಈಗ ಅವ್ರು ಮಾಡ್ತಾಯಿದ್ದಾರೆ ಪುರೋಹಿತರು ಅಂದ್ಬಿಟ್ಟು ಇವ್ನು ಮೊಬೈಲ್ನಲ್ಲಿ ಕೆಲಸ ಮಾಡ್ತಾಯಿದ್ರೆ ಎಲ್ಲಿಂದ ಹೋಮ ನಿಮಗೆ ಅದು ಸಕ್ಸಸ್ ಆಗುತ್ತೆ? ಅವ್ರು ಹೇಳಿದರು, ಜ್ಯೋತಿಷಿಗಳು ಹೋಗಿದ್ದೆ, ಹೋಮ ಮಾಡೋಕ್ಕೆ ಹೇಳಿದರು, ಏನೂ ವರ್ಕ್ ಆಗಲಿಲ್ಲ. ಅವ್ರ ಮೇಲೆ ಗೂಬೆ ಕೂರಿಸೋದು. ನಾನು ಯಾವ ಜ್ಯೋತಿಷಿಗಳನ್ನು ಅನ್ನೋದಿಲ್ಲ ಈ ವಿಷಯದಲ್ಲಿ, ಯಾಕೆಂದರೆ ಜನಗಳು ಮಾಡೋದೇ ಇಂಥ ಕೆಲಸ. ಹೋಮ ಮನೆಯಲ್ಲಿ ಒಂದು 25,000ನೋ 1,00,000ನೋ ಏನೋ ಕೊಟ್ಟು ದೊಡ್ಡ ಹೋಮಗಳನ್ನ ಮಾಡ್ತಿರ್ತಾರೆ. ಎಲ್ಲರಿಗೂ ಕರೆದು ಊಟ ಎಲ್ಲ ಹಾಕ್ತಿರ್ತಾರೆ. ಪುರೋಹಿತರು ಮಾತ್ರ ಪೂಜೆ ಮಾಡ್ತಾಯಿರ್ತಾರೆ, ಹೋಮಗಳು ಮಾಡ್ತಾಯಿರ್ತಾರೆ, ಅರ್ಚಕರೆಲ್ಲ ಕೂತ್ಕೊಂಡು ಪುರೋಹಿತರೆಲ್ಲ ಮಾಡ್ತಿರ್ತಾರೆ ಹೋಮನ. ಆದರೆ ಇವರು ಆಫೀಸ್ ಕೆಲಸನೋ ಅಥವಾ ಇನ್ಯಾರ ಹತ್ರನೋ ಮಾತಾಡೋದು, ಬಂದವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅಥವಾ ಮನೆ ವಿಷಯಗಳೆಲ್ಲ ಏನೋ ಒಂದು ತೋರಿಸ್ಕೋತಾ ಇರೋದು, ನಾನು ಹಿಂಗೆ ಮಾಡಿಸ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು, ಇದು ನಾನು ಹೇಳಬಾರ್ದು. ಬೇಕಾದಷ್ಟು ಕಡೆ ನೋಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಎಲ್ಲಿ ನಿಮಗೆ ಆ ಹೋಮ ಸಕ್ಸಸ್ ಆಗುತ್ತೆ? ನಿಮ್ಗೆ ಅದ್ರದ್ದು ಫಲ ಹೆಂಗೆ ಸಿಗುತ್ತೆ? ನೀವು ಇನ್ವಾಲ್ವ್ ಆಗಬೇಕು. ಅಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಹೋಮದಲ್ಲಿ ಅರ್ಪಿಸ್ತಕ್ಕಂಥ ಹವಿಸ್ಸಾಗಲಿ, ಆ ಮಂತ್ರಗಳಾಗಲಿ, ನೀವೂ ಕೂಡ ಅದರಲ್ಲಿ ಭಾಗಿಯಾಗಿ ಕೇಳ್ಕೊಳ್ಳೋದ್ರಿಂದ ಆ ಸಮಸ್ಯೆ ನಿಮಗೆ ಅವ್ರು ಏನು ಹೇಳಿರ್ತಾರೋ ಅದ್ರದ್ದು ನಿಮಗೆ ಸಾಲ್ವ್ ಆಗುತ್ತೆ, ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆದರೆ ನೀವು ಅದನ್ನು ಮಾಡದೆ ನೀವು ಈ ಥರ ಮಾಡಿಬಿಟ್ಟು ಆಮೇಲೆ ಆ ಜ್ಯೋತಿಷ್ಯ ಅನ್ನೋದರಲ್ಲಿ ಅರ್ಥವೇ ಇಲ್ಲ. ಸೊ ನೀವು ಅವ್ರು ಹೇಳಿದ್ರೆ ಮಾಡಿದ್ರೆ ಖಂಡಿತ ಆಗುತ್ತೆ. ಅವ್ರೇನು ಸುಮ್ಮನೆ ಏನೇನೋ ಹೇಳಿರೋದಿಲ್ಲ, ಸರಿಯಾಗೇ ಹೇಳಿರ್ತಾರೆ, ನೀವು ಮಾಡಬೇಕಷ್ಟೇ ಅದನ್ನು. ಆಮೇಲೆ ಇನ್ನೊಂದು ಏನು ಮಾಡ್ತೀರಾ ಗೊತ್ತಾ, ಅವರು ತುಂಬ ದೊಡ್ಡ ಹೋಮ ಹೇಳಿಬಿಟ್ಟಿದ್ದಾರೆ 25,000, ಸೊ ಬೇಡ, ಅಲ್ಲೊಬ್ಬರ ನೆಕ್ಸ್ಟ್ ಡೇ ಅಲ್ಲಿ ಹೋಗ್ತಾ ಇರ್ತೀರಿ, ಇನ್ಯಾರೊಬ್ರು ಹಾಕಿರ್ತಾರೆ, ಅಲ್ಲೋಗಿ ನೋಡೋಣ, ಅವ್ರೇನಾರು ಹೇಳಿದ್ರೆ ಅದನ್ನ ಇವ್ರು ಹೇಳಿದ್ದು ಮಾಡಿಸಿರಲ್ಲ, ಅಲ್ಲಿ ಹೋಗಿ ನೋಡೋಣ, ಒಂದು 100 ರೂಪಾಯಿ ಇಟ್ಬಿಟ್ಟು ಒಂದು 500 ರೂಪಾಯಿ ಇಟ್ಬಿಟ್ಟು ಏನು ಹೇಳ್ತಾರೆ ನೋಡೋಣ ಅಂತ. ಅವ್ರು ಇನ್ನೇನಾರು ಹೇಳಿದ್ರೆ ಅದು ಈಸಿ ಆಗಿದೆಯಾ, ಅವ್ರದ್ದು ಈಸಿನಾ ಇದು ಈಸಿನಾ, ಇದು ಪರವಾಗಿಲ್ಲ ಅನ್ಸರ್ ಇದು ಮಾಡೋಣ. ಈ ಥರ ಒಂದು ವ್ಯಾಪಾರ ಥರ ಈ ಜನಗಳೇ ಮಾಡ್ತಾ ಇರ್ತಾರೆ. ನಾನು ಎಷ್ಟೊಂದು ಸಾರ್ತಿ ನೋಡ್ತಾ ಇರ್ತೀನಿ, ಯಾವ್ದು ಈಸಿನೋ ಅದು. ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇ ಈಸಿ ತಾಳೆ. ಇಲ್ಲಿ ಬೆಳಗ್ಗೆ ಭಾನುವಾರ ಒಂದು ದಿವಸ ಸ್ವಲ್ಪ ಬೇಗ ಎದ್ದುಬಿಟ್ಟು ಬೆಂಗಳೂರಿಗೆ ಹತ್ರನೇ ಇದೆ, ಹೋಗಿ ಬಂದುಬಿಟ್ರೆ ಅನುಕೂಲ ಆಗುತ್ತಂತೆ, ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಅದೇ ಈಸಿ. ಹೋಮ ಆದರೆ ನಮಗೆ 1,000 ರೂಪಾಯಿ ಖರ್ಚಾಗುತ್ತೆ, ಮತ್ತು ಮನೆಯಲ್ಲಿ ಮಾಡಿಸ್ಬೇಕು ಅಥವಾ ದೇವಸ್ಥಾನದಲ್ಲಿ ಮಾಡಿಸ್ಬೇಕು, ತುಂಬ ತಾಪತ್ರಯಗಳು. ಅದ್ರ ಬದಲು ಅಲ್ಲಿ ಹೋಗೋದು ಈಸಿ. ಹೀಗೇನು ಮಾಡ್ತಾರೆ, ಇವ್ರ ಹತ್ರ ಹೋಗ್ತಾರೆ, ಕೇಳ್ತಾರೆ, ಇದು ಜಾಸ್ತಿ ಆಯಿತು ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತಾರೆ, ಅವರು ಹೇಳಿ ಸರಿ ಇಲ್ಲ, ಎಲ್ಲರೂ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದಾಗ ಅವರಿಗೆ ಚಿಂತೆ ಶುರುವಾಗುತ್ತೆ, ಏನು ಮಾಡಬೇಕು. ಮತ್ತು ಇಲ್ಲಿ ಇಷ್ಟೊತ್ತಿಗಾಗಲೇ ಸಮಸ್ಯೆಗಳು ಜಾಸ್ತಿ ಆಗಿರುತ್ತಲ್ಲ,
ನಾನೇನು ಹೇಳ್ತೀನಿ ಅಂತಂದರೆ, ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋ ತನಕ ಹೋಗಬೇಡಿ. ಒಂದು ವೇಳೆ ಆಗೋಯ್ತಪ್ಪ ಅಂದರೆ ಯಾರನ್ನು ನಂಬಿರ್ತೀರಿ ಒಬ್ಬರನ್ನ ಇಟ್ಕೊಳ್ಳಿ. 28 ಜನ ಡಾಕ್ಟ್ರು ಅಷ್ಟು ಒಬ್ಬರು ಡಾಕ್ಟರ್ ಇಟ್ಕೋಬೇಕು. 28 ಡಾಕ್ಟರ್ ಹತ್ರ ಹೋಗಿ ನಾವು ತೋರಿಸೋದಲ್ಲ. ಒಬ್ಬೊಬ್ಬರು ಮೆಡಿಸಿನ್ದು ಎಲ್ಲ ರೀತಿಯಲ್ಲೂ ಸರಿ ಹೋಗಲ್ಲ. ಯಾರು ಮನೆಯ ಒಬ್ಬ ಜ್ಯೋತಿಷ್ಯ, ಮನೆ ಪುರೋಹಿತರು ಅಂತ ಇರ್ತಾರಲ್ಲ, ಅಂಥವ್ರ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೋ ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದಿಲ್ಲ ನಮ್ಮಲ್ಲಿ. ಹೀಗೆ 28 ಜನ ಹತ್ರ ಹೋಗ್ತಾರೆ, ಆಮೇಲಿಂದ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಇಷ್ಟುದ್ದ ಹೇಳ್ತಾ ಇರ್ತಾರೆ. ಜನಗಳಿಗೆ ವಿಷಯವೇ ಹೀಗೆ. ಸೊ ಒಟ್ಟಿನಲ್ಲಿ ಜನರಿಂದನೇ ಸಮಸ್ಯೆ, ಜನರು ಜಾಗೃತರಾಗಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ. ಜನರು ಜಾಗೃತ ಆಗಲೇಬೇಕು. ಅವ್ರನ್ನ ಜ್ಯೋತಿಷಿಗಳದ್ದು ಅನ್ನೋದಲ್ಲ, ನಾವು ಜಾಗೃತರಾಗಿರಬೇಕು. ಸುಮ್ಮನೆ ನಾನು ಈ ಥರದ್ದು ಬೇಕಾದಷ್ಟು ಜನ ನೋಡಿದ್ದೀನಿ ಹಂಗೆ ಮಾಡೋದು. ಇನ್ನು ಕೆಲವ್ರು ಹೇಳ್ತಾರೆ, ನಾನು ಸುಮ್ಮನೆ ಬಂದೆ, ನಂಗೆ ಗೊತ್ತು ಇದ್ರ ಸಮಸ್ಯೆ ಏನು ಅಂತ, ಸುಮ್ಮನೆ ಒಂದು ಮಾತು ಕೇಳ್ಕೊಂಡು ಹೋಗೋಣ ಅಂತ ನಮ್ಮ ಟೈಮ್ ವೇಸ್ಟ್ ಮಾಡಿಬಿಟ್ಟು ಇವರು 28 ಜನದ ಹತ್ರ ಕೇಳ್ಕೊಂಡು ಬಂದು ಇನ್ನೂ ನಮ್ಮ ಟೈಮ್ ವೇಸ್ಟ್ ಮಾಡಬೇಕಲ್ಲ. ಏನು ನಾವು ಹೇಳೋದು ಉತ್ತರ ಕೇಳಿಸ್ಕೊತಾ ಇರಲ್ಲ ಅವರು. ಅವ್ರದ್ದೇ ಸುಮ್ಮನೆ ಅಲ್ಲಿ ಹೋಗಿದ್ದೆ ಹಿಂಗಂದ್ರು ಅದು ಮಾಡಿ ಬರೀ ಕತೆ ಹೇಳ್ಕೊಂಡು ಸಮಯ ವೇಸ್ಟ್ ಮಾಡಿ ಹೋಗ್ತಾರೆ. ನಾನು ಹೇಳ್ತಾ ಇರೋದು ಯಾಕೆ ಹೀಗೆ ಮಾಡಬೇಕು. ಇನ್ನು ಕೆಲವ್ರು ಹೇಳ್ತಾರೆ, ಮೇಡಮ್ ನಾನು ಎಲ್ಲ ಕಡೆನೂ ಹೋಗಿ ಬಂದುಬಿಟ್ಟಿದ್ದೀನಿ, ಈ ಸಮಸ್ಯೆಗೆ ಸಲ್ಯೂಷನೇ ಸಿಕ್ಕಲಿಲ್ಲ, ಇನ್ನೀವೇನು ಹೇಳೋದಿರೋದೇ ಇಲ್ಲ ಬಿಡಿ ಅಂತ. ಆದರೆ ಅದು ಒಂದು ಕೇಸಲ್ಲಿ ಮಾತ್ರ ಒಬ್ಬರು ಫೇಮಸ್ ಡೈರೆಕ್ಟ್ರು ಅವರು ಮಾತ್ರ ಕನ್ನಡಪ್ರಭದಲ್ಲಿ ನಾನು ಬರೆಯೋ ಟೈಮಲ್ಲಿ ಒಂದು ಮಾತು, ಅವ್ರು ಎಲ್ಲ ಕಡೆ ಹೋಗಿ ಬರ್ತಾ ಇದ್ದಂಗೆ ಇನ್ನೂ ಎಂಟ್ರಾಗ್ತಿದ್ದಂಗೆ ಒಂದು ಮಾತು ಹೇಳಿದ್ರು, ನಾನು ಏನು ನೀವು ನನಗೆ ಹೇಳೋವಂಥದ್ದಿಲ್ಲ, ಎಲ್ಲ ಪರಿಹಾರನೂ ಮಾಡಾಗಿ ಹೋಗಿದೆ ಮೇಡಮ್, ಇವಾಗ ನೀವು ಏನಾದರೂ ಒಂದು ಹೇಳೋದು ಉಂಟಾ, ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ ನೋಡ್ಬಿಡೋಣ ಅಂತ. ಅಂಬರೀಷ್ ಅವ್ರದ್ದು ಫಿಲಮ್ ಇತ್ತು ಮತ್ತೆ ವಸಂತ ಅಂತ, ಅದು ರಿಲೀಸ್ ಆಗಬೇಕಾಗಿತ್ತು. ಅದು 14 ವರ್ಷ ಆಗೋಗಿತ್ತು, ಅದು ಬಾಕ್ಸ್ ಆಫೀಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ನಾನಂದೆ, ಒಂದು ಪೂಜೆ ಇದೆಯಪ್ಪ, ಅದನ್ನು ಮಾಡಿ, ಇದನ್ನು ಮಾಡಿದ್ದೀರಾ? ಇಲ್ಲ, ಇದನ್ನು ಮಾಡಿಲ್ಲ, ಇದನ್ನು ಯಾರೂ ಹೇಳಿಲ್ಲ ಅಂದರು. ಸರಿ, ಇದೊಂದು ಮಾಡಿ, ತುಂಬ ಸುಲಭದ್ದು. ಅದು ಒಂದು ವೇಳೆ ಆಗಬೇಕು ಅಂತಿದ್ರೆ ನಿಮ್ಗಾಗಲೇ ನಿಮಗೆ ಅದರದ್ದು ಒಂದು ತೋರಿಸುತ್ತೆ, ಏನೋ ರಿಸಲ್ಟ್ ತೋರಿಸುತ್ತೆ. ಅದು ಆ ಪೂಜೆಯ ಮಹಿಮೆನೇ ಹಾಗೆ, ಒಂದು ಗಣೇಶದ ಪೂಜೆ ಅದು 21 ದಿವಸ ಮಾಡ್ತಕ್ಕಂಥದ್ದು. ಅದು ಅವರೇ ಮಾಡಬೇಕು. ನಾನು ಹೇಳಿದ್ನಲ್ಲ, ಈ ವ್ಯಕ್ತಿಗಳೇ ಮಾಡಬೇಕು, ಮಾಡಿಸೋ ಅಂಥದ್ದಲ್ಲ, ನೀನು ನಾನು ಹೇಳ್ದಂಗೆ ಮಾಡಬೇಕು. ಅಷ್ಟು ರೂಲ್ಸ್ ಇರುತ್ತೆ. ಒಂದು ಪೂಜೆ ಮಾಡೋದು ಅಂದ ತಕ್ಷಣ ಊದಿನ ಕಡ್ಡಿ ಹಿಂಗೆ ಹಚ್ಬಿಟ್ಟು ಹಿಂಗೆ ಹೋಗೋದಲ್ಲ ಪೂಜೆ ಎಲ್ಲ. ಅದು ಅರ್ಥ ಆಯ್ತಾ? ಆ 21 ದಿವಸ ಯಾವ ರೀತಿ ಕಟ್ಟುನಿಟ್ಟಲ್ಲಿ ಆ ಪೂಜೆ ಮಾಡಬೇಕು, ನಿಮಗೆ ಖಂಡಿತವಾಗ್ಲೂ ಅದ್ರ ರಿಸಲ್ಟ್ ಸಿಗುತ್ತೆ. ಆಗುತ್ತೆ ಅನ್ನೋದಾದರೆ ನಿಮಗೆ ರಿಸಲ್ಟ್ ಗೊತ್ತಾಗೋಗುತ್ತೆ, ಆಗಲ್ಲ ಅಂದ್ರೂ ಗೊತ್ತಾಗುತ್ತೆ ಅಂತ ಹೇಳಿದೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಾನು ಹೆಸರು ಹೇಳ್ತೀನಿ, ಶಾಂತಾರಾಮ್ ಕಣಗಾಲ್ ಅಂತ. ಅವ್ರು ಇವಾಗ ಇಲ್ಲ. ಅವರು ಮಾಡಿ 2 ದಿವಸಕ್ಕೆ ಫೋನ್ ಬಂತು, ವಿತಿನ್ 2 ವೀಕ್ಸಲ್ಲಿ ಮತ್ತೆ ವಸಂತ ರಿಲೀಸು ಆಯಿತು. ಬಾಕ್ಸ್ ಆಫೀಸಲ್ಲಿ ಅವ್ರಿಗೆ ಎಷ್ಟು ಅದು 14 ವರ್ಷದ ಹಿಂದಿನ ಒಂದು ಚಿತ್ರ ಎಷ್ಟು ಮಹಾ ಓಡ್ಲಿಕ್ಕೆ ಸಾಧ್ಯ. ಆದರೆ 1 ವಾರ ಓಡಿದ್ರೂ ಅವ್ರು ಹಾಕಿದ ದುಡ್ಡು ಬಂದ್ಬಿಡ್ತು ಅವ್ರಿಗೆ. ಅಲ್ಲಿಗೆ ಅವ್ರದ್ದು ಸಮಸ್ಯೆ ಏನೇನೋ ಇರುತ್ತಲ್ಲ, ಆ ಸಮಸ್ಯೆಗಳು ಸಾಲ್ವ್ ಆಯಿತು. ಈ ಥರ ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ, ಆ ಹೋಮ ಮಾಡಿಸಿ ಅದು ಮಾಡಿಸಿ ಅಲ್ಲ, ನಾನೇ ಖುದ್ದಾಗಿ, ಅಂದರೆ ವ್ಯಕ್ತಿಯೇ ಖುದ್ದಾಗಿ, ನಿನಗೆ ಹೊಟ್ಟೆ ನೋವು ಬಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ಸೊಲ್ಯೂಷನ್ ತೊಗೋಬೇಕು. ನಿಮ್ಮ ಬದಲಾಗಿ ನಾನು ಹಂಗೆ ವಾಸಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಮಾಡಲಿಕ್ಕಾಗತ್ತಾ? ಇಲ್ಲ. ನಾವು ಭಗವಂತನಲ್ಲಿ ಏನು ಹೇಳಿರ್ತಾರೋ ಅಸ್ಟ್ರಾಲಜರು, ಆ ಶ್ಲೋಕವನ್ನು ಅಥವಾ ಆ ಮಂತ್ರವನ್ನು ಹೇಳ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಹೇಳಿ ನಾನು ಖಂಡಿತ ನಿಮ್ಗೆ ನಾನು ಒಂದು ಅಷ್ಟು ನಿಮಗೆ ಶ್ಯೂರಿಟಿ ಕೊಡ್ತೀನಿ. ಖಂಡಿತ ಮಂತ್ರದಿಂದ ಮಾವಿನಕಾಯಿ ಉದುರಿಸಬಹುದು, ಅಷ್ಟು ಶಕ್ತಿ ಮಂತ್ರಗಳಿಗಿದೆ. ಅಷ್ಟು ಸುಲಭವಾದ ಪರಿಹಾರ. ದುಡ್ಡಿಲ್ಲ, ದುಡ್ಡು ಖರ್ಚಿಲ್ಲ, ಏನೂ ಇಲ್ಲ, ಯಾವ ಥರದ್ದೂ ಇಲ್ಲ, ಆರಾಮಾಗಿ ನಿಮಗೆ ನೀವೇ ಮಾಡ್ಕೋಬೋದಲ್ಲ. ನಿಮ್ಮ ಕೈಲಾಗಲ್ಲ, ಸೋಂಬೇರ್ತನ. ಎಷ್ಟೊಂದು ಜನ ಹೇಳ್ತಾರೆ, ಇವಾಗ ಬೆಳಗ್ಗೆ ಆಫೀಸು ಅಷ್ಟು ಮುಂಚೆ ಕ್ಯಾಬ್ ಬಂದುಬಿಡತ್ತೆ, 6 ಗಂಟೆಗೆ ಹೋಗಬೇಕು, ಸಂಧ್ಯಾ ವಂದನೆ ಮಾಡೋಕ್ಕೆ ವಿಷಯಕ್ಕೆ ಬಂದಾಗ ಮಾಡೋಕ್ಕಾಗಲ್ಲ ಅಂತಾರೆ. ಒಂದು ಅರ್ಧ ಗಂಟೆ ಮುಂಚೆ ಎದ್ಬಿಟ್ಟು ಮಾಡಿ. ಅದೆಲ್ಲ ಆಗೋದೇ ಇಲ್ಲ. ತುಂಬ ಈ ಥರದ್ದೆಲ್ಲ ನಡೀತಾ ಇದೆ. ಅದಕ್ಕೆಪ್ಪ ಇಷ್ಟೆಲ್ಲ ನಿಮಗೆ ಡೌಟ್ಸ್ಗಳು ಬರಲಿಕ್ಕೆ ಸಾಧ್ಯ. ನಮ್ಮ ಒಂದು ಮಿಸ್ಟೇಕ್ಸ್, ನಮ್ಮ ಅಂದರೆ ಜನಗಳ ಮಿಸ್ಟೇಕ್ಸಿಂದಲೇ ಇದೆಲ್ಲ ಪ್ರಾಬ್ಲಮ್ಗಳೆಲ್ಲ ಆಗ್ತಕ್ಕಂಥದ್ದು. ವರಾಹ ಮಿಹಿರನ್ನು ನಾವು ಭಾರತ ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಅವರು ನಮಗೆ ಕೊಟ್ಟಿರುವಂತಹ ಬೃಹತ್ ಜಾತಕ ಅಥವಾ ಬೃಹತ್ ಸಂಹಿತ, ಪಂಚಸಿದ್ಧಾಂತಿಕ, ಇದು ಒಂದು ಕಡೆ. ಹಾಗೆ ಪರಾಶರರ ಹೋರಾಶಾಸ್ತ್ರ, ಈ ಹೋರಾಶಾಸ್ತ್ರ, ಆಮೇಲೆ ಪಂಚಸಿದ್ಧಾಂತಿಕ, ಇವುಗಳಲ್ಲಿ ಯಾವುದು ನಿಖರವಾದದ್ದು, ನಾವು ಯಾವುದನ್ನು ನಂಬಬೇಕು, ಅಥವಾ ಈ 2 ಕೃತಿಗಳಲ್ಲಿ ಅಥವಾ 2 ಬೃಹತ್ ಗ್ರಂಥಗಳಲ್ಲಿ ಯಾವುದು ನಿಖರವಾದ ಗ್ರಂಥ, ಅವುಗಳಲ್ಲಿ ಭಿನ್ನತೆ ಏನಿದೆ? ವರಾಹ ಮಿಹಿರರು ಇವರು ವೇದ ಕಾಲದಲ್ಲಿ, ಪರಾಶರರು ವ್ಯಾಸ ಮಹರ್ಷಿಗಳ, ಯಾರು ಗೊತ್ತು ತಾನೆ ನಿಮಗೆ, ವ್ಯಾಸ ಮಹರ್ಷಿಗಳು ಆ ಕಾಲದವರು, ಅವ್ರ ತಂದೆ ಪರಾಶರರು. ಅವ್ರದ್ದು ಯಾವುದೂ ಅಲ್ಲಿಂದ ಆದಮೇಲೆ ಎಷ್ಟು ಜನ ಮಹರ್ಷಿಗಳು ಬಂದರು,
ಈ ವರಾಹ ಮಿಹಿರರು ಈ ಕಲಿಯುಗದಲ್ಲಿ ಬಂದಿರತಕ್ಕಂತಹ ಆಚಾರ್ಯರು. ವರಾಹ ಮಿಹಿರರು ಏನಪ್ಪ ಅಂತಂದರೆ ನೋಡಿ, ಅವ್ರದ್ದೊಂದು ಸ್ಪೆಷಾಲಿಟಿ ಹೇಳ್ತೀನಿ ನಿಮಗೆ. ವರಾಹ ಮಿಹಿರರದು ನೀವು ತಿಳ್ಕೊಳ್ಳೇಬೇಕು. ಒಂದು ಸಾರ್ತಿ ಉಜ್ಜಯಿನಿಯಲ್ಲಿ ಸಭೆ ನಡೀತಾ ಇತ್ತು. ಅದು ಶಾಸ್ತ್ರದ ಸಭೆ ನಡೀತಾ ಇತ್ತು. ನಾಳೆ ಗ್ರಹಣ ಇದೆ, ಸೂರ್ಯಗ್ರಹಣ. ಏನಪ್ಪ ರಾಹು ಏನಾದರೂ ದೊಡ್ಡದಾಗ್ತಾನ ಅಥವಾ ಏನು ಕತೆ, ರಾಹು ಕತೆ ಅಂತ ಏನೋ ಈ ಥರದ್ದೆಲ್ಲ ವಿಷಯಗಳ ಬಗ್ಗೆ ಆಗಿನ ಕಾಲದಲ್ಲಿ, ನಾನು ಹೇಳ್ತಾರೆ ಈಗಿನ ಸೈನ್ಸ್ ಯುಗ ಅಲ್ಲ ಅದು, ಚರ್ಚೆ ನಡೀತಾ ಇತ್ತು. ಸುಮಾರು 5ನೇ ಶತಮಾನ ಅಂತ ಅಂದ್ಕೊಳ್ಳಿ. ಚರ್ಚೆ ನಡೀತಾ ಇತ್ತು. ಆಗ ಒಬ್ಬ ವ್ಯಕ್ತಿ ಜೋರಾಗಿ ಹೇಳ್ತಾನೆ, ರಾಹು ಕೇತುಗಳಿಗೆ ಏನೂ ಆಗೋದಿಲ್ಲ. ಗ್ರಹಣ ನಡೀತಕ್ಕಂಥದ್ದು ಹೇಗೆ ಅಂತಂದರೆ, ಸೂರ್ಯ ಹಾಗೂ ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ ಸೂರ್ಯನ ನೆರಳು ಚಂದ್ರನ ಮೇಲೆ ಬಿದ್ದು, ಚಂದ್ರನ ನೆರಳು ಅಂದರೆ ಆ ಭಾಗ ಭೂಮಿಯ ಮೇಲೆ ಬಿದ್ದು ಆ ಭಾಗದ ಜನರಿಗೆ ಸೂರ್ಯ ಕಾಣಿಸಲ್ಲ, ಆವಾಗ ಸೂರ್ಯಗ್ರಹಣ ಆಗುತ್ತೆ. ಹಾಗೆ ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಆಶ್ಚರ್ಯ ಎಲ್ರಿಗೂ. ಇದೇ ನೀವು ಈ ಥರ ಹೇಳ್ತೀರ, ನಾವು ರಾಹು ಕೇತುಗಳು ಒಂದು ಕಬಳಿಸ್ತವೆ ಅಂತಲೇ ತಾನೇ ಪುರಾಣದಲ್ಲಿ ಹೇಳೋದು. ಆದರೆ ಇದೇನು ಹೀಗೆ ಹೇಳ್ತಿದ್ದಾರಲ್ಲ, ಇಷ್ಟು ಒಂದು ಖರಾರುವಾಕ್ಕಾಗಿ ಹೇಳ್ತಿದ್ದಾರಲ್ಲ, ಯಾರು ಅಂತ ನೋಡಿದ್ರೆ ಅವರೇ ವರಾಹ ಮಿಹಿರರು. ಅವರು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ನವರತ್ನ ಕವಿಗಳು ಅಂತ ಹೇಳ್ತಾರೆ, ಕವಿಗಳೆಲ್ಲ ಇರ್ತಾರಲ್ಲ, ಆ ಥರ ಆಸ್ಥಾನ ವಿದ್ವಾಂಸರಾಗಿದ್ದರು. ರಾಜನಿಗೆ ಹೇಳಿದ್ರು, ಒಂದು ಸಲ ಭವಿಷ್ಯ ನುಡಿಬೇಕಾದ್ರೆ ಅವರ ಮಗನಿಗೆ 18ನೇ ವಯಸ್ಸಿನಲ್ಲಿ ಸಾವಾಗತ್ತೆ ಅಂತ ಹೇಳಿಬಿಟ್ಟಿದ್ರು ರಾಜನಿಗೆ. ಅದು ಹಂದಿಯಿಂದ ಸಾವಾಗತ್ತೆ ಅಂತ ಹೇಳಿದರು. ಅದಕ್ಕೆ ಅವತ್ತಿನ ದಿವಸ ಅವ್ರು ಯಾವತ್ತು ಹೇಳಿದ್ರೋ ಅವತ್ತಿನ ದಿವಸ ರಾಜ ಏನು ಮಾಡ್ತಾನೆ, ಆ ಮಗನ್ನ ಎಲ್ಲಿಗೂ ಕಳಿಸಿರಲ್ಲ, ಆ ರೂಮ್ನಲ್ಲೇ ಕೂಡ ಹಾಕ್ಬಿಟ್ಟಿರ್ತಾನೆ. ಅಲ್ಲಿಗೆ ಊಟ ತಿಂಡಿ ಎಲ್ಲ ತಂದುಕೊಟ್ಟಲ್ಲೇ ಅವ್ನು ಮಲಗಿದ್ದಾಗ, ರಾಜ್ಕುಮಾರ ರಾತ್ರಿ ಆಗುತ್ತೆ ಮಲಗಿರ್ತಾನೆ. ಅವ್ನು ಮಲಗಿದಾಗ ಈ ಇದ್ರ ಮಂಚದ ಮೇಲ್ಗಡೆ ಹೀಗೆ ಒಂದು ತಲ್ಪ ಅಲ್ವಾ, ಹಂಸತೂಲಿಕಾ ತಲ್ಪ, ಆ ಥರ ಮಂಚದ ಮೇಲ್ಗಡೆ ಹಿಂಗಿರುತ್ತಲ್ಲ, ಅದ್ರ ಮೇಲ್ಗಡೆ ಒಂದು ವರಾಹದ ಚಿತ್ರ ಇರುತ್ತೆ. ಅದು ಏನು ಹೇಗೋ ಏನೋ ಅದು ಬಿದ್ದುಬಿಡುತ್ತೆ ಅಂದಮೇಲೆ, ಬಿದ್ದು ಅವನಿಗೆ ಸತ್ತೋಗ್ಬಿಡ್ತಾನೆ. ಅದಕ್ಕೋಸ್ಕರ ಇವ್ರಿಗೆ ಅಷ್ಟು ಖರಾರುವಾಕ್ಕಾಗಿ ಹೇಳಿದ್ರು ಅಂತ. ಅವ್ರು ಮಿಹಿರ ಅಂತ ಯಾಕೆಂದರೆ ಅವ್ರ ತಂದೆ ಅವರು ಸೂರ್ಯ ಉಪಾಸಕರು, ಹಾಗಾಗಿ ಇವ್ರಿಗೆ ಮಿಹಿರ ಅಂದರೆ ಸೂರ್ಯನ ಹೆಸರು ಇಟ್ಟಿದ್ರು. ಯಾವಾಗ ಈ ಒಂದು ಇನ್ಸಿಡೆಂಟ್ ಆಯಿತು, ಇವ್ರನ್ನ ವರಾಹ ಮಿಹಿರರು ಅಂತ ಕರೆದ್ರು. ಅಷ್ಟು ಒಂದು ಆ್ಯಕ್ಯುರೇಟಾಗಿ ಹೇಳ್ತಕ್ಕಂತಹ ವರಾಹ ಮಿಹಿರರು. ಅದಕ್ಕೋಸ್ಕರ ಅವ್ರನ್ನ ಜ್ಯೋತಿಷ್ಶಾಸ್ತ್ರದ ಪ್ರವರ್ತಕರು ಅಂತ ಕರೀತಾರೆ. ಯಾಕೆ ಪಿತಾಮಹ ಅಂತ ಕರೀತಾರೆ, ಯಾಕೆಂದರೆ ಅವರೇ ಮೊದಲು ನಮ್ಮ ಒಂದು ಜ್ಯೋತಿಷ್ಶಾಸ್ತ್ರದಲ್ಲಿ ನಮಗೆ ಏನು ಗ್ರಂಥಗಳು ಸಿಕ್ಕಿದೆಯೋ ಅದರಲ್ಲಿ ಮೊದಲನೇದು ಬಂದು ನಮಗೆ ಇವ್ರದ್ದೇ ವರಾಹ ಮಿಹಿರದೆ. ಇವರು ಬೃಹತ್ ಜಾತಕ, ಬೃಹತ್ ಸಂಹಿತ ಹಾಗೆ ಪಂಚಸಿದ್ಧಾಂತಿಕ ಅಂತ ಬರೆದಿದ್ದಾರೆ. 3 ತುಂಬ ದೊಡ್ಡ ದೊಡ್ಡ ಕೃತಿಗಳು ಇವು 3. ನೋಡಿ, ಸಿದ್ಧಾಂತಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಅಂದರೆ ಖಗೋಳಶಾಸ್ತ್ರ, ಅಸ್ಟ್ರಾನಮಿ ಏನಿದೆ ಅದ್ರ ಬಗ್ಗೆ ಖರಾರುವಾಕ್ಕಾಗಿ ಬರೆದಿರ್ತಕ್ಕಂಥದ್ದು ವರಾಹ ಮಿಹಿರರದು ಸ್ಪೆಷಾಲಿಟಿ. ಆ ಪಂಚಸಿದ್ಧಾಂತಿಕದಲ್ಲಿ 5 ಸಿದ್ಧಾಂತಗಳನ್ನು, ಒಂದು ಸೂರ್ಯ ಸಿದ್ಧಾಂತ, ಆಮೇಲೆ ರೋಮಶ, ಪೌಲಿಶ, ಆಮೇಲೆ ವಸಿಷ್ಠ ಹಾಗೂ ಪೈತಾಮಹ ಅಂತ 5 ಸಿದ್ಧಾಂತಗಳನ್ನು ಉಲ್ಲೇಖ ಮಾಡಿದ್ದಾರೆ. ಎಲ್ಲವೂ ಕೂಡ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಯುರೇಟಾಗಿ ಬರೆದಿರ್ತಕ್ಕಂತಹ ಒಂದು ಬೃಹತ್ ಗ್ರಂಥ ಅಂತ ಹೇಳ್ಬೋದು. ಇನ್ನು ಬೃಹತ್ ಜಾತಕಾಖ್ಯ ಅಂತ ಇದೆ ವರಾಹ ಮಿಹಿರರದು. ಅದರಲ್ಲಿ ಅವರು ಎಲ್ಲ ಈ ಗ್ರಹಗಳ ಒಂದು 12 ಮನೆಗಳು, 12 ಭಾವಗಳಲ್ಲಿ ಗ್ರಹಗಳ ಸ್ಥಾನಗಳು, ಈ ಥರವಾಗಿ ಅವರು ಹೋರಾ ಬಗ್ಗೆ ಪೂರ್ತಿ ಬರೆದಿದ್ದಾರೆ. ಹೋರಾ ಅಂದರೆ ಒಂದು ಭಾವವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ರ ಬಗ್ಗೆ ಬರೆದಿದ್ದಾರೆ. ಇನ್ನು ಸಂಹಿತಾದಲ್ಲಿ, ಬೃಹತ್ ಸಂಹಿತಾದಲ್ಲಿ ವರಾಹ ಮಿಹಿರರು ಏನು ಮಾಡಿದ್ದಾರೆ ಅಂತಂದರೆ, ಈ ಮಳೆ ಬೆಳೆ ಹೇಗಾಗ್ತಕ್ಕಂಥದ್ದು, ಆಕಾಶದಲ್ಲಿ ಧೂಮಕೇತುಗಳು ಬರ್ತಕ್ಕಂಥದ್ದು, ಈ ರೀತಿಯ ಪ್ರಕೃತಿಯ ವಿಷಯಗಳೆಲ್ಲವನ್ನು ಅದರಲ್ಲಿ, ವಾಸ್ತುಶಾಸ್ತ್ರ ಎಲ್ಲವನ್ನು ಅದರಲ್ಲಿ ಕೊಟ್ಟಿದ್ದಾರೆ ಬೃಹತ್ ಸಂಹಿತಾದಲ್ಲಿ. ಹೀಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ವರಾಹ ಮಿಹಿರರು ಅಂತಂದರೆ ಅದನ್ನು ಓದಬೇಕು ನೀವು. ಪುಸ್ತಕ ಒಂದು ಸಾರ್ತಿ ಓದಬೇಕು. ಯಾವ ರೀತಿ ಅವ್ರು ಬರೆದಿದ್ದಾರೆ ಅಂತಂದರೆ ಭಾಳ ಸಂತೋಷ ಆಗುತ್ತೆ. ಅಷ್ಟು ಡೀಟೇಲಾಗಿ ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂತಹ ಪುಸ್ತಕಗಳನ್ನೆಲ್ಲ ಕಾಶ್ಮೀರದ ಒಬ್ಬ ವಿದ್ವಾಂಸನಾಗಿರ್ತಕ್ಕಂಥ ಭಟ್ಟೋತ್ಪಲ ಅಂತಕ್ಕಂಥವ್ರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅವರು ಅದನ್ನು ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ ಅದನ್ನೆಲ್ಲ ಈ ವರಾಹ ಮಿಹಿರರದು ಪುಸ್ತಕದ ಬಗ್ಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ. ಹೀಗೆ ವರಾಹ ಮಿಹಿರರದು ಕೊಡುಗೆ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಹಳ ಅಪೂರ್ವವಾದ್ದು ಅಂತ ಹೇಳ್ಬೋದು. ಇನ್ನು ಇವ್ರು ನೀವು ಕೇಳಿದ್ರಿ, ಪರಾಶರರ ಹೋರಾಶಾಸ್ತ್ರ ತುಂಬ ಒಂದು ಏನು ಹೇಳ್ತೀವಿ, ಆ ಪರಾಶರರ ಹೋರಾಶಾಸ್ತ್ರ ಒಂದು ಇದ್ದುಬಿಟ್ರೆ ಸಾಕು, ಪೂರ್ತಿ
ಗಟ್ಟಿಯಾಗಿ ಒಂದು ವೇದಾಂಗ ಜ್ಯೋತಿಷ್ಯವನ್ನು ಕಲಿಯಲಿಕ್ಕೆ ನಮಗೆ ಒಂದು ಕೈಕನ್ನಡಿ ಅಂತ ಹೇಳಬಹುದು. ಎಷ್ಟು ಚೆನ್ನಾಗಿ ನೋಡಿ, ಬರೀ 12 ಭಾವಗಳನ್ನು ಕೊಟ್ಟುಬಿಟ್ಟು ನೀವು ಆ 12 ಭಾವನ ಅನಲೈಸ್ ಮಾಡಿಬಿಡಿ ಅಂತ ಹೇಳಿಬಿಟ್ರೆ ಅಷ್ಟು ಸರಿಯಾಗಿ ನಿಮಗೆ ಆ್ಯಕ್ಯುರೇಟಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ, ವರ್ಗ ಕುಂಡಲಿಗಳು ಅಂತ 12 ಭಾವಗಳನ್ನೂ ಕೂಡ ಡಿವೈಡ್ ಮಾಡ್ತಾರೆ. ಒಂದೊಂದು ಭಾವವನ್ನು ಡಿವೈಡ್ ಮಾಡ್ತಾರೆ. ನೋಡಿ, D1 ಅಂತ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. D1 ಅಂತಂದರೆ ಲಗ್ನ, ರಾಶಿ, ಯಾವುದು ಲಗ್ನ ಆಗಿರುತ್ತೆ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು, ವ್ಯಕ್ತಿಯ ಬಗ್ಗೆ ಹೇಳಲಿಕ್ಕಾಗತ್ತೆ. ಇನ್ನು 2ನೇ ಮನೆಯನ್ನು 2 ಭಾಗ ಮಾಡ್ತಾರೆ. ಅಂದರೆ ಒಂದೊಂದು ಮನೆಯು 30 ಡಿಗ್ರಿಯ ಒಂದು ವ್ಯಾಪ್ತಿಯಲ್ಲಿರುತ್ತೆ. ಒಂದೊಂದು ರಾಶಿ 30 ಡಿಗ್ರಿ ವ್ಯಾಪ್ತಿಯಲ್ಲಿರುತ್ತೆ. ಆ 2ನೇ ಮನೆಯನ್ನು ವ್ಯಕ್ತಿ ಯಾವ ಲಗ್ನದಲ್ಲಿ ಹುಟ್ಟಿರ್ತಾನೋ ಅವನ ಲಗ್ನದ 2ನೇ ಭಾವವನ್ನು 2 ಭಾಗಗಳನ್ನಾಗಿ ಮಾಡ್ತಕ್ಕಂಥದ್ದು. ಒಂದು ಸೂರ್ಯ ಹೋರ, ಇನ್ನೊಂದು ಚಂದ್ರ ಹೋರ ಅಂತ. ಅದರಿಂದ ಅವನ ಒಂದು ಫೈನಾನ್ಷಿಯಲ್ ಸ್ಟೇಟಸ್ನ ಆ್ಯಕ್ಯುರೇಟಾಗಿ ತಿಳ್ಕೊಳ್ಬೋದು. ಸುಮ್ಮನೆ ನಾವೀಗ ಜನರಲ್ಲಾಗಿ 2ನೇ ಮನೆ ನೋಡಿಬಿಟ್ಟು ಈ ವ್ಯಕ್ತಿಯ ಫೈನಾನ್ಷಿಯಲ್ ಸ್ಟೇಟಸ್ ಹೀಗಿದೆ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಯುರೇಟಾಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ವರ್ಗ ಕುಂಡಲಿಯಲ್ಲಿ D2 ಅನ್ನು ನೋಡಿದಾಗ, D2 ಅಂತಂದರೆ ಎರಡು ಭಾಗ ಮಾಡಿರ್ತಕ್ಕಂಥದ್ದು ಅಂತ ಒಂದು ಮನೆಯನ್ನು. ಆ ಹೋರ ಏನು ನಾವು ರವಿ ಮತ್ತು ಚಂದ್ರನ ಒಂದು ಹೋರ ನೋಡ್ತೀವಲ್ಲ 2ನೇ ಮನೆ ಮಾಡಿದಾಗ, ಅದರಲ್ಲಿ ನೋಡಿದಾಗ D2 ನೋಡಿದಾಗ ನಮಗೆ ವ್ಯಕ್ತಿಯ ಯಾವ ರೀತಿಯ ಫೈನಾನ್ಸ್ ಅವನಿಗೆ ಸ್ಟೇಟಸ್, ಫೈನಾನ್ಷಿಯಲ್ ಸ್ಟೇಟಸ್ ಇದೆ. ಎಷ್ಟೊಂದು ಸಲ ಅಂದ್ಕೋತಾ ಇರ್ತೀವಿ 2ನೇ ಮನೆ ಅಧಿಪತಿ ತುಂಬ ಚೆನ್ನಾಗಿ ನಿಮಗೆ ದುಡ್ಡು ಚೆನ್ನಾಗಿ ಬರುತ್ತೆ ಹೋಗಿ ಅಂತ. ಆದರೆ ಅವ್ರಿಗೆ ಅಂದ್ಕೊಂಡಷ್ಟು ದುಡ್ಡು ಬರ್ತಿರಲ್ಲ. ಯಾಕೆ ನಿಮಗೆ ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಆದರೂ ಒಳಕ್ಕೆ ಹೋಗಬೇಕು ಅಂತಂದರೆ ಪರಾಶರರು ಕೊಟ್ಟಿರ್ತಕ್ಕಂತಹ ಈ ವರ್ಗ ಕುಂಡಲಿಯಿಂದ ನಮಗೆ ಗೊತ್ತಾಗುತ್ತೆ. ಹಾಗೆ ನಾವು D3 ಅಂತ ಅಂದರೆ ದ್ರೇಕಾಣ ಅಂತ ಅಂದರೆ 3ನೇ ಭಾವವನ್ನು 3 ಭಾಗವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ಅದೆಲ್ಲ ಒಂದು ಫಾರ್ಮುಲಾಸ್ ಇದೆ. ಅದು ಮಾಡ್ಕೊಂಡಾಗ ಅದರಿಂದ ಏನು ನೋಡ್ತೀವಿ, ಏನು ಗೊತ್ತಾ, ನಿಮ್ಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ವ್ಯಕ್ತಿ ಯಾವ ದ್ರೇಕಾಣದಲ್ಲಿ ಸಾಯ್ತಾನೆ, ದ್ರೇಕಾಣ ನೋಡಿಕೊಂಡು ಯಾವುದರಲ್ಲಿ ಅವನು ಸಾಯ್ತಾನೆ, ಹೇಗೆ ಸಾಯ್ತಾನೆ ಅನ್ನೋದನ್ನು ನಾವು ಕಂಡಿಡ್ಕೊಬೋದು D3ನಲ್ಲಿ ದ್ರೇಕಾಣದಿಂದ. ಹಾಗೆ D4 ಬಂದು ವ್ಯಕ್ತಿಯ ಒಂದು ಏನು ಮನೆ, ಯಾವ ಥರ ಮನೆ ಕಟ್ತಾನೆ. ಸುಮ್ಮನೆ ನಾವು ಜಸ್ಟ್ ಒಂದು ಕುಂಡಲಿ ಹಾಕ್ಬಿಟ್ಟು 4ನೇ ಮನೆ ನೋಡಿಬಿಟ್ಟು ಇಂಥ ಮನೆ ಕಟ್ತಾನೆ ಅಂತ ನಾವು ಆ್ಯಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ಜನರಲ್ ಪ್ರಿಡಿಕ್ಷನ್ ಈಗ ನೀವು ಹೇಳ್ತಿರಲ್ಲ, ಈಗ ಒಂದು ವಾರದಲ್ಲಿ ಕಲಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಅದೆಲ್ಲ ನೀವು ಬರೀ ಒಂದು ಕುಂಡಲಿ ಹಾಕ್ಕೊಂಡ್ಬಿಟ್ಟು ಪಟ್ ಅಂತ 1ನೇ ಮನೆ, 2ನೇ ಮನೆ, 3ನೇ ಮನೆ 12 ಮನೆ ಕಲ್ತ್ಕೊಂಡ್ಬಿಟ್ರೆ ಅಲ್ಲಿ ನೀವು ಜಾತಕ ಹೇಳ್ಬಿಡ್ಬೋದು ನಾವು. ಆದರೆ ಈ ಒಂದು ಪರಾಶರರ ಹೋರಾಶಾಸ್ತ್ರದಲ್ಲಿ ಇರ್ತಕ್ಕಂತಹ ವರ್ಗ ಕುಂಡಲಿಯ ಒಂದು ವಿಭಜನೆಯ ಒಂದು ಸಿಸ್ಟಮ್ನ ನೋಡಿದಾಗ ಎಷ್ಟು ಆ್ಯಕ್ಯುರೇಟಾಗಿ ನಮಗೆ ಆನ್ಸರ್ ಸಿಗುತ್ತೆ ಅಂತಂದರೆ ನೋಡಿ, ಮನೆಯದು D4 ಆಯಿತು. ಹಾಗೆ ಸುಮ್ಮನೆ ಹೇಳ್ತಾ ಹೋಗ್ತೀನಿ. D6 ಬಂದು ಆರೋಗ್ಯಕ್ಕೆ, D7 ಬಂದು ಮಕ್ಕಳಿಗೆ. ಎಂಥ ಮಕ್ಕಳು, ಈಗ ನಾವು ಬರೀ ಪಂಚಮ ಭಾವವನ್ನು ನೋಡಿಬಿಟ್ಟು ಮಕ್ಕಳ ಬಗ್ಗೆ ಪೂರ್ತಿ ಸರಿಯಾಗಿ ಹೇಳಲಿಕ್ಕಾಗಲ್ಲ. D7ನಲ್ಲಿ ಮಕ್ಕಳ ಬಗ್ಗೆ ಹೇಳ್ಬೋದು. ಇನ್ನು ನೀವು ನೋಡಿರಬಹುದು, ಒಂದು ಕುಂಡಲಿ, ಒಂದು ಯಾರಾದರೂ ಒಂದು ಜಾತಕ ಕಳಿಸಿದ್ರೆ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಅಂತ 2 ಕುಂಡಲಿ ಇದ್ದೇ ಇರುತ್ತೆ, ನೋಡಿರ್ತೀರ ನೀವು. ನೀನು ಬೇರೆ ಯಾವುದು ಹಾಕಿರೋದಿಲ್ಲ. ಜನರಲ್ಲಾಗಿ ನೀವು ಮೊದಲಿಂದ ಹಿಂದಿನ ಕಾಲದಿಂದಲೂ ಬರೀ 2 ಇರೋದು. ಆದರೆ ಇವರು ಪರಾಶರರು ಅದನ್ನು ಏನು ಮಾಡು, ಎಷ್ಟೊಂದು ಕುಂಡಲಿಯಾಗಿ 30 D60 ತನಕನೂ ಮಾಡಿಕೊಟ್ರು. ಅವರು D60 ತನಕನೂ ಅಂಶಗಳನ್ನು ಮಾಡಿಕೊಟ್ರು. ಅದರಲ್ಲಿ D9 ಬಂದೇನು ಅಂತಂದರೆ ವಿವಾಹ. ನಿಮ್ಮ ವಿವಾಹದ ಸ್ಥಿತಿಗತಿಗಳನ್ನು ನೋಡಬೇಕು ಅಂದರೆ ಕೇವಲ ಸಪ್ತಮ ಸ್ಥಾನವನ್ನು ನೋಡಿದ್ರೆ ಸಾಲದು, D9 ನೋಡಬೇಕು, ನವಾಂಶವನ್ನು ನೋಡಬೇಕು. ಎಷ್ಟು ಒಳಹೊಕ್ಕಿ ನಾವು ಅಸ್ಟ್ರಾಲಜಿನ ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗೆ D10 ಉದ್ಯೋಗಕ್ಕೆ, D11 ನಿಮ್ಮ ಲಾಭ, ಎಷ್ಟು ನಿಮ್ಮ ಲಾಭದ ಒಂದು ಮಟ್ಟ ಇದೆ ನಿಮಗೆ ನಿಮ್ಮ ಜೀವನದಲ್ಲಿ ಅಂತಕ್ಕಂಥದ್ದು. ಹೀಗೆ D16 ವೆಹಿಕಲ್ಲು, D24 ಎಜುಕೇಷನು. ನೋಡಿ, 4ನೇ ಮನೆ ನಿಮಗೆ ಎಜುಕೇಷನ್ನು, ಮನೆ ಕಟ್ಟಕ್ಕೆ ಮತ್ತು ವೆಹಿಕಲ್ಗೆ ಎಲ್ಲದಕ್ಕೂ ನಾವು 4ನೇ ಮನೆ ನೋಡ್ತೀವಿ ಬರೀ ರಾಶಿ ಕುಂಡಲಿಯಲ್ಲಾದರೆ. ಈ ಥರ ಅಂಶ ಕುಂಡಲಿಯಲ್ಲಿ ಮನೆಗೊಂದು, ವೆಹಿಕಲ್ಗೊಂದು, ಆಮೇಲೆ ವಿದ್ಯಾಭ್ಯಾಸಕ್ಕೊಂದು, ಈ ರೀತಿಯಾಗಿ ಒಂದೊಂದು ಮನೆಯನ್ನು ಅಷ್ಟಷ್ಟು ಭಾಗವನ್ನಾಗಿ ಮಾಡಿ ಅದರ ಅಧಿಪತಿಗಳನ್ನು, ಇದೆಲ್ಲ ನಾವು ಹೇಳ್ತಾ ಹೋದರೆ ಈ ವರ್ಗ ಕುಂಡಲಿಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕೇ ಹೊರತು ಇಷ್ಟೇ ನಾನು ಒಂದು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಾಧ್ಯ. ಅಷ್ಟು ಮೈನ್ಯೂಟಾಗಿ ನಮಗೆ ಒಂದೊಂದು ಒಂದೊಂದು ಮನೆಗಳನ್ನು ಅವರು ಹಂಚಿಕೊಟ್ರು. ಹೀಗೆ D30 ವಿಂಶಾಂಶ, ಖವೇದಾಂಶ, ಈ ರೀತಿಯಾಗಿ ಒಂದೊಂದು ಮನೆಯನ್ನು ಭಾಗ ಮಾಡಿ 12 ಮನೆಗಳನ್ನು 60 ಭಾಗವನ್ನಾಗಿ ಮಾಡಿ ನೋಡ್ತಕ್ಕಂಥದ್ದು. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು
ಆಳಕ್ಕೆ ಇಳಿದು ನಾವು ನೋಡಬೇಕು, ಒಂದು ಮನೆಯನ್ನು ನೋಡಬೇಕು ಅಂತಂದರೆ. ಮನೆ ಅಂತಂದರೆ ನೀವು ಏನು ಕೇಳಿರ್ತಿರೋ ಪ್ರಶ್ನೆ ಅದ್ರ ಬಗ್ಗೆ ನಾವು ನೋಡಬೇಕು ಅಂತಂದರೆ ಜಸ್ಟ್ ಸುಮ್ಮನೆ ಒಂದು ಕುಂಡಲಿ ನೋಡಿಬಿಟ್ಟು ಅದ್ರ ಗ್ರಹ ಎಲ್ಲಿದೆ ಅಂತ ನೋಡಿ ಹೇಳಿದ್ರೆ ನಿಮಗೆ ಆ್ಯಕ್ಯುರೇಟಾಗಿ ಸಿಗಲ್ಲ. ಇದು ನಮಗೆ ಪರಾಶರರ ಒಂದು ಹೋರಾಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಕಂಡು ಬರುತ್ತೆ. ಅದಷ್ಟೇ ಅಲ್ಲ, ಪ್ರತಿಯೊಂದೂ ಯೋಗಗಳು ಎಷ್ಟು ಯೋಗಗಳಿದೆ. ಯೋಗ ಅಂತೂ ಸಿಕ್ಕಾಪಟ್ಟೆ ಯೋಗ ಇದೆ. ಆ ಯೋಗಗಳಲ್ಲಿ ಭಂಗ ಆಗುತ್ತೆ. ಕೆಲವು ಸಲ ನಾವು ಸುಮ್ಮನೆ ಗಜಕೇಸರಿ ಯೋಗ ಇದೆ, ನೀವು ತುಂಬ ಚೆನ್ನಾಗಿರ್ತೀರ ಬಿಡ್ರಿ, ಗುರು ಮತ್ತು ಚಂದ್ರ ಒಟ್ಟಿಗೆ ಇದ್ದಾನೆ, ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ಬಿಡ್ತೀವಿ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಆ ಯೋಗ ಭಂಗ ಆಗಿದೆಯಾ, ಆ ಯೋಗದ ಜೊತೆ ಯಾರಿದ್ದಾರೆ, ಆ ಯೋಗ ಯಾವ ಮನೆಯಲ್ಲಾಗಿದೆ, ಈ ಥರ ಎಲ್ಲ ಡೀಟೇಲ್. ಆಮೇಲೆ ಇನ್ನೊಂದು ನೀವು ನಂಬ್ತೀರಾ, ಇವ್ರು ಹೇಳ್ತಾರೆ ಪರಾಶರರು, ಯಾವ ವ್ಯಕ್ತಿ ಸೂರ್ಯ ಹೊರೆಯಲ್ಲಿ ಅಂದರೆ ಜನನವಾಗಿದ್ದರೆ ಅಂದರೆ ಅಲ್ಲಿ ಆ ಸೂರ್ಯ ಮತ್ತು ಚಂದ್ರ ಇದ್ದಾಗ ಅವರು ಒಂದು ದೇವಲೋಕದಿಂದ ಬಂದಿರ್ತಾರೆ. ಚಂದ್ರ ಹೊರೆ ಇಲ್ಲಿ ಜನನವಾಗಿದ್ದರೆ ಅವರು ಪಿತೃಲೋಕದಿಂದ ಬಂದಿರ್ತಾರೆ. ಎಲ್ಲವನ್ನೂ ಕೊಟ್ಟಿದ್ದಾರೆ ಅವರು. ನೀವು ಸುಮ್ಮನೆ ಆ ಹೋರಾಶಾಸ್ತ್ರ ಇಟ್ಕೊಂಡು ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ. ಡಿವಿಷನ್ಸ್ಗಳು ತುಂಬ ಅಂದರೆ ಅದನ್ನೇ ನೋಡಿ KP ಸಿಸ್ಟಮ್ ಅಂತ ಇದೆ. ನಾವು ಯಾಕೆ ಹೇಳ್ತೀವಿ ಅಂದರೆ ಜ್ಯೋತಿಷ್ಯವನ್ನು ಬರೀ ಇಷ್ಟೇ ಅಂತ ನೋಡೋಕ್ಕಾಗಲ್ಲ, ತುಂಬ ಟೈಪ್ಸ್ ಇದೆ. KP ಸಿಸ್ಟಮಲ್ಲಿ ಕೃಷ್ಣಮೂರ್ತಿ ಪದ್ಧತಿ ಅಂತ ಕರೆಯೋದು. ಅದರಲ್ಲಿ ಹೇಗೆ ಬರೆದಿದ್ದಾರೆ ಕೃಷ್ಣಮೂರ್ತಿಗಳು ಅಂತಂದರೆ, ಒಂದು ಮನೆಯನ್ನು 9 ಭಾಗವನ್ನಾಗಿ ಮಾಡಿ, ಒಂದು ಮನೆ ಅಂತ ನಾನು ಹೇಳಿದೆ ನಿಮಗೆ 12 ಭಾವ ಇದೆ, ಒಂದೊಂದು ಭಾವವನ್ನು 12 ಭಾಗವನ್ನಾಗಿ ಮಾಡಿ ಇಷ್ಟಿಷ್ಟು ಡಿಗ್ರಿ ವ್ಯಾಪ್ತಿ ಅದು ಇದಾದರೆ ನಿಮಗೆ ವರ್ಗಕುಂಡಲಿಯಲ್ಲಿ ಈಕ್ವಲ್ ಪಾರ್ಟ್ಸ್ ಇರುತ್ತೆ, ಡಿವೈಡ್ ಆಗಿರುತ್ತೆ. ಇದು ಹಂಗಲ್ಲ, 0 to 1 ಪಾಯಿಂಟ್ ಸಮಥಿಂಗ್ ಡಿಗ್ರಿ ಆ ಥರ ಹೀಗೆ ಡಿಗ್ರಿಗಳನ್ನು ಕೊಟ್ಟು 9 ಭಾಗನ ಅವ್ರಿಗೆ ಒಂದು ಯಾವುದೋ ಒಂದು ಆಧಾರವನ್ನಾಗಿ ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ಅಧಿಪತಿಗಳನ್ನ ನೋಡಿ ಕಂಡುಹಿಡಿತಾರೆ. ಆವಾಗ ಏನಾಗುತ್ತೆ ಗೊತ್ತಾ, ನಮಗೆ ಈಗ ಒಬ್ಬ ಟ್ವಿನ್ಸ್ ನಮ್ಗೆ ತುಂಬ ಉಪಯೋಗ ಆಗೋದು KP ಸಿಸ್ಟಮ್ ಅಂತಂದರೆ, ಈಗ ಅವಳಿ ಜವಳಿ ಹುಟ್ಬಿಟ್ಟಿರ್ತಾರೆ. ಅವಳಿ ಜವಳಿ ಹುಟ್ಟಿದಾಗ ಇಬ್ಬರದು ಒಂದೇ ನಕ್ಷತ್ರ, ಒಂದೇ ರಾಶಿ, ಒಂದೇ ಕುಂಡಲಿ, ಎಲ್ಲ ಒಂದೇ ಥರ ಇರುತ್ತೆ, ಏನೂ ವ್ಯತ್ಯಾಸ ಇಲ್ಲ. ಆದರೆ ಒಬ್ಬ ಒಂದು ಕೆಲಸಕ್ಕೆ ಹೋಗ್ತಾನೆ, ಇನ್ನೊಬ್ಬ ಇನ್ನೊಂದು ಕೆಲಸಕ್ಕೆ ಹೋಗ್ತಾನೆ, ಒಬ್ಬ ಉದ್ದಕ್ಕಿದ್ರೆ ಇನ್ನೊಬ್ಬ ಕುಳ್ಳಕ್ಕಿರ್ತಾನೆ. ಹೇಗಾಗುತ್ತೆ, ಇಬ್ಬರದು ಒಂದೇ ಇದೆ, ನೀವು ಮೇಲ್ನೋಟಕ್ಕೆ ನೋಡಿದಾಗ ನಿಮಗೆ ಗೊತ್ತೇ ಆಗಲ್ಲ. ಆ KP ಸಿಸ್ಟಮಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಅವ್ರು 1 ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟಿರ್ತಾನಲ್ಲ, ಆಗ ನಿಮಗೆ ಆ ಗ್ರಹಗಳ ಪೊಸಿಷನ್ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಅವರು ಬರೆದಿದ್ದಾರೆ. ಹಾಗೆ ಭಾಸ್ಕರಾಚಾರ್ಯರು ಸಿದ್ಧಾಂತದಲ್ಲಿ ತುಂಬ ಚೆನ್ನಾಗಿ ಅವರು ಸಿದ್ಧಾಂತ ಶಿರೋಮಣಿ ಅಂತ ಗ್ರಂಥ ಬರೆದಿದ್ದಾರೆ. ಆಮೇಲೆ ಇವರು ಶ್ರೀಪತಿ ಪದ್ಧತಿ ಅವ್ರದ್ದು ತುಂಬ ಚೆನ್ನಾಗಿದೆ. ಅದಾದ ನಂತರ ನೀಲಕಂಠ ದೀಕ್ಷಿತ್ರದ್ದು ನೀಲಕಂಠ ದೈವಜ್ಞ ಅಂತ ನೀಲಕಂಠ ಇದು ಬರೆದಿದ್ದಾರೆ. ಆಮೇಲೆ ಮಂತ್ರೇಶ್ವರನ ಫಲದೀಪಿಕಾ ಅಂತೂ ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕು ಸರಿಯಾಗಿ. ಅಸ್ಟ್ರಾಲಜಿನ ಬೇಸಿಕ್ ಅಂತಂದರೆ ಮಂತ್ರೇಶ್ವರ ಫಲದೀಪಿಕಾ ಇಟ್ಕೊಂಡ್ಬಿಟ್ರೆ ಸಾಕು. ಅಷ್ಟು ಚೆನ್ನಾಗಿ ಅವರು ಮಂತ್ರೇಶ್ವರರು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಗೆ ಗೊತ್ತಾ, ಒಂದೊಂದು ಸೂತ್ರವನ್ನು ಕೊಟ್ಟು ಯಾವ್ಯಾವ ಥರ ಪೂರ್ತಿ ನೀವೇ ಕಲ್ತ್ಕೊಬೋದು. ಅಂದರೆ ಗುರುಮುಖೇನ ಕಲಿಬೇಕು, ಇಲ್ಲದ್ರೆ ಗೊತ್ತಾಗೋದಿಲ್ಲ, ನಾನು ಆಗಲೇ ಹೇಳಿದೆ. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮಂತ್ರೇಶ್ವರರು. ಇಷ್ಟೇ ಅಲ್ಲ, ಜಾತಕ ಪಾರಿಜಾತ ಅಂತ ಇವರು ಯಾರು, ಅವರು ವೈದ್ಯನಾಥ ದೀಕ್ಷಿತರು ಅಂತ, ಅವರು ಜಾತಕ ಪಾರಿಜಾತದಲ್ಲಿ ಇವತ್ತು ನೋಡಬೇಕು, ನೀವು ಅದನ್ನು ತೆಗೆದು ನೋಡಿದ್ರೆ ಒಂದೊಂದು ಸೂತ್ರದಲ್ಲೂ ಪ್ಲಾನೆಟರಿ ಕಾಂಬಿನೇಷನ್ನು, ಇಂಥ ಪ್ಲಾನೆಟರಿ ಕಾಂಬಿನೇಷನ್ ಈ ಥರ ಜಾಗದಲ್ಲಿ ಇದ್ದರೆ ಏನು ರಿಸಲ್ಟ್ ಕೊಡುತ್ತೆ ನಿಮ್ಗೆ, ಅದು ಈ ಬೇರೆದಲ್ಲಿ ಬರೋದಿಲ್ಲ. ಅಂದರೆ ಒಂದು ಅಸ್ಟ್ರಾಲಜಿನೇ ಕಲಿಯೋದಕ್ಕೂ ಎಷ್ಟು ಥರ ಡಿಫ್ರೆಂಟ್ ಟೈಪ್ಸ್ ಇದೆ. ಸೂರ್ಯ ಚಂದ್ರರು ಈಗ ಒಂದು ಮನೆಯಲ್ಲಿ ಕೂತ್ಕೊಂಡಿದ್ರೆ ಹಿಂಗೆ ನೋಡ್ತಾ ಇದ್ದರೆ ಈ ಜಾಗದಲ್ಲಿದ್ದರೆ ಈ ರಿಸಲ್ಟು, ಈ ರೀತಿಯಾಗಿ ಪ್ಲಾನೆಟರಿ ಕಾಂಬಿನೇಷನ್ ಮೂಲಕ ನಮಗೆ ಕೊಟ್ಟಿದ್ದಾರೆ. ಹೀಗೆ ವರಾಹಮಿಹಿರರು ಪರಾಶರರು ಅವರದೇ ಆದ ರೀತಿಯಲ್ಲಿ ನಮಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ವರಾಹಮಿಹಿರದ ಸಿದ್ಧಾಂತ ಇದೆಯಲ್ಲ ಅದು ತುಂಬ ಆ್ಯಕ್ಯುರೇಟ್ ಆಗಿರ್ತಕ್ಕಂಥದ್ದು. ಪರಾಶರದು ಹೋರಾ ಇದೆಯಲ್ಲ ಅದು ತುಂಬ ಆ್ಯಕ್ಯುರೇಟ್ ಆಗಿರೋದು. ಅವರಿಬ್ಬರನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಇವರು ಸೂರ್ಯ ಆದರೆ ಅವ್ರು ಚಂದ್ರ, ಹಾಗೆ ಅಷ್ಟು ಇಬ್ಬರು ಮುಖ್ಯವಾಗಿರ್ತಕ್ಕಂಥದ್ದು. ಆ ಥರ ನಮಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇವ್ರುಗಳಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಸಾಧನೆಗಳನ್ನು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ಒಬ್ಬರು ಜ್ಯೋತಿಷರು ಇರ್ತಾಯಿದ್ರು. ಆ ಜ್ಯೋತಿಷಿಗಳು ಏನು ಮಾಡ್ತಾಯಿದ್ರು ಅಂದರೆ, ಅವರು ಆಕಾಶಮಂಡಲದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಆ ಸಮಯಕ್ಕೆ ಆ ಒಂದು ರಾಜ್ಯಕ್ಕೆ ಯಾವುದೇ ಒಂದು ಆಪತ್ತು ವಿಪತ್ತು ಬರದೇ ಇರೋ ರೀತಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಅಷ್ಟಗ್ರಹ ಕೂಡಿಕ ಅಂತಾರೆ. ಸೊ ಅದಾದಾಗ ದೇಶಕ್ಕೆ ಏನೋ ಒಂದು ಕೆಡುಕಾಗುತ್ತೆ ಅನ್ನೋದು ಭಾವನೆ, ಅದು ನಿಜಾನೂ ಇರ್ಬೋದು. ಸೊ ಹೀಗಿದ್ದಾಗ ಈಗಿನ ಕಾಲಕ್ಕೆ ನಾವು ಹೋಲಿಸ್ಕೊಂಡ್ರೆ ಈಗಿನ ನಮ್ಮ ರಾಜಕೀಯ ಪದ್ಧತಿ ಆಗಿರ್ಬೋದು, ಈಗಿನ ಆಡಳಿತದಲ್ಲಿ ಈ ಥರದ್ದು ಯಾವುದೂ ಇಲ್ಲ. ಸೊ ಇಲ್ಲದೇ ಇರೋದಕ್ಕೆ ಕೆಲವೊಂದು ಸಮಯದಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವ. ಆ ಕಾಲದಲ್ಲಿ ವಿದ್ಯೆಗೆ ತುಂಬ ಬೆಲೆ ಇತ್ತು, ಆಯಿತಾ. ಯಾವುದೇ ವಿದ್ಯೆ ಆಗಲಿ, ಜ್ಯೋತಿಷ್ಯನೇ ಆಗಲಿ, ವೇದಾಂತವೇ ಆಗಲಿ, ಎಲ್ಲದಕ್ಕೂ ಅಷ್ಟು
ಎಷ್ಟು ಒಂದು ಮರ್ಯಾದೆ ಕೊಡ್ತಾಯಿದ್ರು ಒಂದು ಕವಿಗೆ ಆಗಲಿ. ಕಾಳಿದಾಸ ಅಂತದ್ದು ಎಂಥ ಕವಿ. ಇವತ್ತಿನ ದಿವಸ ನೀವು ಸುಮ್ಮನೆ ನೋಡಿ, ನಾನು ಹೇಳ್ತೀನಿ, ಅಂಥ ಕವಿತ್ವ ಯಾರಲ್ಲಿ, ಏನೇನೋ ಹಾಡುಗಳು ಏನೇನೋ ಬರ್ತಾಯಿದೆ ನಮ್ಮ ಇದರಲ್ಲಿ. ಅದರಲ್ಲಿ ಒಂದು ಏನು ಹೇಳ್ತಾರೆ ಗೊತ್ತಾ, ಉಪಮಾ ಕಾಳಿದಾಸಸ್ಯ ಭಾರವೇ ರರ್ಥಗೌರವಂ ಅಂತ ಒಂದು ಇದೇ ಸೂಕ್ತಿ ಇದೆ. ಒಂದು ಸುಮ್ಮನೆ ಒಂದು ಕವಿತೆಗೆ ಹೇಳ್ತೀನಿ ನಾನು. ಜದಪಿ ಸುಜಾತಿ ಸುಲಚ್ಛನಿ ಸರಸ ಸುವೃತ್ ಭೂಷಣ ಬಿನನ್ನ ಬಿರಾಜೈ ಕವಿತಾ ವನಿತಾ ಮಿತ್ ಅಂತ. ಅಂದರೆ ಒಂದು ಕವಿತೆ ಅಥವಾ ಒಂದು ವನಿತೆ ಆಭೂಷಣವಿಲ್ಲದೆ ಶೋಭಿಸುವುದಿಲ್ಲ. ಹೌದಾ? ಒಂದು ಹೆಣ್ಣಿಗೆ ಅಲಂಕಾರ ಮಾಡಿದಾಗ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಹಾಗೆ ಕವಿತೆನೂ ಕೂಡ ಅಲಂಕಾರ. ಏನು ಅಲಂಕಾರ? ರೂಪಕಾಲಂಕಾರ, ಉಪಮಾಲಂಕಾರ, ಛಂದಸ್ಸು, ಭಾಮಿನಿ ಷಟ್ಪದಿ, ಗೊತ್ತಲ್ಲ ನಿಮಗೆ, ವಾರ್ಧಕ ಷಟ್ಪದಿ, ಈ ಥರ ಅದೆಲ್ಲ ಇದ್ದು ಬರಿತಾ ಇದ್ರು ಹಿಂದಿನ. ನೀವು ಯೋಚನೆ ಮಾಡಿ, ಹಿಂದೆ ರಾಘವಾಂಕ ಕವಿಗಳಾಗಿರಬಹುದು, ಕುಮಾರವ್ಯಾಸನಾಗಿರ್ಬೋದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಲ್ವಾ? ಆ ಥರ ಕವಿತೆಗಳು ಬರ್ತಾಯಿತ್ತು. ಇವತ್ತಿನ ದಿವಸ ಯಾರ್ದಾರ್ದು ಒಬ್ಬರು ತೋರಿಸಿ ನೋಡೋಣ, ಆ ಮಟ್ಟಕ್ಕೆ ಸ್ವೇಚ್ಛೆಯಿಂದ ಬರಿತಕ್ಕಂಥ ಕವನಗಳು. ಕೆಲವರಲ್ಲಿ ಭಾವನೆಗಳಿರುತ್ತೆ, ಇಲ್ಲ ಅನ್ನಲ್ಲ. ನಮ್ಮ ಕುವೆಂಪು ಅವರುಗಳಂಥ ಕವಿತೆಗಳಲ್ಲಿ ಭಾವನೆಗಳಿತ್ತು, ಇದೇ ತುಂಬ ಚೆನ್ನಾಗಿದೆ, ಇಲ್ಲ ಅನ್ನಲ್ಲ. ಆದರೆ ಈಗ ಹೇಗಾಗಿದೆ, ಆ ಒಂದು ವಿದ್ವತ್ತು ತೋರಿಸ್ತಕ್ಕಂತಹ ಕವಿತೆಗಳು ಈಗಿಲ್ಲ. ಹಾಗೆಯೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಆಗಿನ ಒಂದು ಏನು ಬುದ್ಧಿ, ಒಂದು ಕೌಶಲ್ಯವನ್ನು ತೋರಿಸ್ತಾ ಇದ್ರಲ್ಲ, ಅದು ಇವಾಗ ಯಾವ ಕ್ಷೇತ್ರದಲ್ಲೂ ಇಲ್ಲ. ವರಾಹ ಮಿಹಿರರಾಗಿರಲಿ ಅಥವಾ ಪರಾಶರರಾಗಿರಲಿ ಅಥವಾ ಮುಂದೆ ನಾನು ಇಷ್ಟೊಂದು ಜನದ ಹೇಳಿದ್ನಲ್ಲ, ಅವ್ರು ಎಲ್ಲರದು ಆಗಿರಲಿ, ಆ ರಾಜನ ಆಸ್ಥಾನದಲ್ಲಿ ಅವರು ಶೋಭೆಗೆ ಯಾರು ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಕ್ಕಂತಹ ಒಂದು ಶಕ್ತಿ ಆ ನವರತ್ನ ಅಂತ ಏನು ಹೇಳ್ತಾರೆ ಆಸ್ಥಾನದಲ್ಲಿ ಅವ್ರಿಗಿತ್ತು. ಇವತ್ತಿನ ಕಾಲದಲ್ಲಿ ಅಂಥ ವಿದ್ವಾಂಸರು ಇಲ್ಲ. ಒಂದು ನಮ್ಮ ನೀವೇ ದೇಶದ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀರಾ. ಯಾರಾದರೂ ವಿದ್ಯೆಗೆ ಬೆಲೆ ಕೊಡ್ತಾ ಇದ್ದಾರೋ, ದುಡ್ಡಿಗೆ ಬೆಲೆ ಕೊಡ್ತಾ ಇದ್ದಾರೋ ಅಂತ ನೀವು ನೋಡಿ. ನೀವೆಷ್ಟು ತುಂಬ ಜನ ವಿದ್ಯಾವಂತರು ಇದ್ದಾರೆ, ಅವ್ರ ಮನೆ ನೋಡಿ, ಇನ್ನು ಪುಡಾರಿಗಳ ಮನೆ ನೋಡಿ, ರಾಜಕೀಯ ಪುಡಾರಿಗಳ ಮನೆ ನೋಡಿ, ಅಥವಾ ಜೈ ಅಂತ ಜಯಿಸ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಯಾವುದಕ್ಕೂ ಕೇರ್ ಮಾಡಿದೆ ಅವ್ರುಗಳು ಹೇಗಿರ್ತಾರೆ ನೋಡಿ. ನೀವು ಹೆಸರು ಯಾರ್ದು ಬೇಡ, ಯಾರು ಹೇಗಿರ್ತಾರೆ, ತುಂಬ ವಿದ್ಯೆ ನನಗೆ ಹೇಳಿದೆ, ನಮ್ಮ ಗುರುಗಳು, ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ನಮ್ಮ ಗುರುಗಳು ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಜ್ಞಾನ ಇದೆ, ಅವ್ರ ಹೆಸರು ನೀವು ಕೇಳೇ ಇರಲ್ಲ. ಒಂದು ಬಡವರು ಒಂದು ಸಣ್ಣ ಒಂದು ಶೆಡ್ ಥರ ಮನೆಯಲ್ಲಿದ್ದಾರೆ. ಯಾಕೆಂದರೆ ಅವರು ನ್ಯಾಯ ನೀತಿ, ಏನಾದರೂ ಒಂದು ಎಕ್ಸ್ಟ್ರಾ ಹೇಳಿದ್ರೆ ಹೋಗಂದು ಕಳಿಸ್ಬಿಡ್ತಾರೆ. ನೀವೇನಾರ ಒಂದು ಆಮಿಷ ತೋರ್ಸೋಕ್ಕೆ ಹೋದರೆ ಹೋಗ್ತಾ ಇರೋ ಅಂತ ಕಳಿಸ್ಬಿಡ್ತಾರೆ, ನಿಮ್ಮನ್ನು ಆಗಲ್ಲ ಹೋಗಂತಾರೆ. ಅಂದರೆ ನ್ಯಾಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವರನ್ನು ಸೇರಿಸೋದಿಲ್ಲ. ಹಾಗಾಗಿ ಏನಾಗಿದೆ, ಬೇಡ ಸರ್ಕಾರ, ಈಗ ನಮ್ಮ ಈ ರಾಜ ಅಂತ ಏನು ಅನ್ಸ್ಕೊಂಡವ್ರಿಗೆ ಅವ್ರಿಗೆಲ್ಲ ಬೇಡ, ಧರ್ಮನೇ ಬೇಡ ಅಂತ ನೀವೇ ನೋಡಿದಿರ, ಧರ್ಮನೇ ಬೇಡ ಅನ್ನೋ ಸ್ಟೇಜಲ್ಲಿ ಇದ್ದವ್ರಿಗೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮಾಗಿ ಹುಟ್ಟಬೇಕು ಅಂತ ಹೇಳ್ತಕ್ಕಂಥ ರಾಜನಿಗೆ ನೀವೇನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ? ಈ ಥರದ್ದೆಲ್ಲ ಎಲ್ಲಿ ಬೆಲೆ ಸಿಗುತ್ತೆ ನಿಮಗೆ? ವಿದ್ಯೆಗೆ ಎಲ್ಲಿ ಬೆಲೆ ಇದೆ? ಹಾಗಾಗಿ ಇರಬಹುದೇನೋ, ಇದ್ದ ಜನಗಳಿಗೆ, ಇದ್ದ ವಿದ್ಯಾವಂತರಿಗೆ ಯಾರಿಗೂ ಇಲ್ಲಿ ಬೆಲೆ ಇಲ್ಲಪ್ಪ. ಇಷ್ಟು ಕಲ್ತ್ಕೊಂಡಿದ್ರೂ ಕೂಡ ಇಷ್ಟು ತೋರಿಸಿ ನಾನು ಪ್ರಚಾರ ಮಾಡ್ಕೊಂಡು ಬದುಕ್ತಾ ಇರ್ತಾರಲ್ಲ, ಅಂಥವ್ರಿಗೆ ಇದು ಕಾಲ, ಸತ್ಯವಂತರಿಗೆ ಇದು ಕಾಲ ಅಲ್ಲ ಅಂತ ದಾಸರು ಯಾವಾಗಲೂ ಹೇಳಿಬಿಟ್ರು. ಇದಾಗಲ್ಲ, ಈ ಕಲಿಕಾಲ ಸತ್ಯವಂತರಿಗೆ ಅಲ್ವೇ ಅಲ್ಲ, ಅವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಸತ್ಯ ಸುಳ್ಳಿನ ಕತೆ ಹೇಗೆ ನಮ್ಮ ಇದಕ್ಕೆ ಒಂದು ಅನ್ವಯ ಆಗುತ್ತೆ ಅಂತಂದರೆ, ಒಂದು ಕಥೆ ಇದೆ. ಒಂದು ಸರ್ತಿ ಸತ್ಯ ಮತ್ತು ಸುಳ್ಳು ಇಬ್ಬರು ಫ್ರೆಂಡ್ಸ್ ಆಗಿದ್ರಂತೆ. ಅವರಿಬ್ಬರು ಹೀಗೆ ಓಡಾಡ್ಕೊಂಡು ಬರಬೇಕಾದ್ರೆ ಅಲ್ಲಿ ತುಂಬ ಚೆನ್ನಾಗಿ ನೀರಿದೆ, ಸ್ನಾನ ಮಾಡೋಣ ಅಂತ ಹೇಳಿದಂತೆ. ಸುಳ್ಳು ಹೇಳ್ತಂತೆ. ಸತ್ಯ ಆಯ್ತಪ್ಪ ಮಾಡೋಣ ಅಂತ ಹೇಳಿದ. ಸರಿ, ಇಬ್ಬರು ಹೋದರು, ಸ್ನಾನ ಮಾಡ್ತಾಯಿದ್ರು. ಇದೇನು ಮಾಡಿಬಿಡ್ತು, ಸುಳ್ಳು ಸ್ನಾನ ಮಾಡ್ತಿರ್ಬೇಕಾದ್ರೆ ಬಾಗ್ಲಾಕ್ಬಿಡ್ತು. ಬಾಗ್ಲಾಕ್ಬಿಟ್ಟು ಅಲ್ಲಿ ಸತ್ಯನ ಬಟ್ಟೆ ಹಾಕ್ಕೊಂಡು ಸೀದಾ ಹೊರಗಡೆ ಹೊಟ್ಟೋಯ್ತು. ಬಾಗ್ಲು ಹಾಕ್ಕೊಂಡು ಸತ್ಯ ಒಳಗಡೆ ಇದ್ದ. ಎಷ್ಟು ತಟ್ಟಿದ್ರು ಯಾರೂ ತೆಗಿಯೋರಿಲ್ಲ. ಇವನು ನಾನೇ ಸತ್ಯನ ಬಟ್ಟೆ ಹಾಕ್ಕೊಂಬಿಟ್ಟಿತ್ತಲ್ಲ. ಕಥೆ ನಾನು ಹೇಳ್ತಾ ಇರೋದು ಅಂದರೆ ಈಗ ನಡೀದು ಪ್ರಪಂಚ ಹೇಗಿದೆ ಅನ್ನೋದು ಹೇಳ್ತಾ ಇದ್ದೀನಿ. ಅದು ನಾನೇ ಸತ್ಯ ಅಂದ್ಬಿಟ್ಟು ಎಲ್ಲರೂ ನಂಬಿಸ್ಬಿಡ್ತು. ಎಲ್ಲರೂ ನಂಬ್ಕೊಂಬಿಟ್ರು ಇವನೇ ಸತ್ಯ ಅಂತ. ಇವ್ರು ಹೇಳೋದೇ ನಿಜ ಅಂದ್ಕೊಂಬಿಟ್ರು. ನಮ್ಮ ಕಾಲ ಈಗ ಹಾಗೆ ಇರೋದು. ಪಾಪ ಆ ಸತ್ಯ ಒಳಗಡೆ ಬಾಗ್ಲು ಹಾಕ್ಕೊಂಡಿತ್ತಲ್ಲ, ಅದು ಬಾಗಿಲು ತಟ್ಟಿ ಕೊನೆಗೆ ಬಾಗಿಲು ಒಡೆದು ಹೊರಗಡೆ ಬಂದು, ಏನಿದೆ ಬಟ್ಟೆನೇ ಇಲ್ಲ ಮೈ ಮೇಲೆ, ಹೊರಗಡೆ ಬಂದು ಆ ಸತ್ಯ ಯಾರು ನಂಬ್ತಾರೆ? ಅದಕ್ಕೆ ನಂಗೆ ಆ ಸತ್ಯ ಅನ್ನೋದು, ಸತ್ಯಕ್ಕೆ ಅದು ನಮ್ಮ ಕಾಲ. ನಮ್ಗೆ ಇವಾಗ ಇರೋದೇ ಹಾಗೆ, ಈಗ ನಡೀತಾ ಇರೋದೇ ಹಾಗೆ. ಅದಕ್ಕೆ ನೀವು ಹೇಳ್ದಂಗೆ ಈಗ ಯಾವುದೂ ನಡೀತಾ ಇಲ್ಲ, ಯಾವುದೂ ಆಗ್ತಾ ಇಲ್ಲ. ಹಿಂದೆ ಇದಕ್ಕೆಲ್ಲ ಬೆಲೆ ಕೊಡ್ತಾಯಿದ್ರು. ಪ್ರತಿಯೊಂದು ಸಾಹಿತ್ಯ, ಸಂಗೀತ, ತಾನ್ಸೇನ್ ಹಾಡಿದ್ರೆ ಮಳೆ ಬರ್ತಿತ್ತು, ಇವತ್ತು ಅಳು ಬರುತ್ತೆ.
ಅಂಥ ಸಂಗೀತವಾಗಿ ಹೋಗ್ಬಿಟ್ಟಿದೆ, ಆ ಥರ ಇಳಿಸ್ಬಿಟ್ಟಿದ್ದಾರೆ. ವೇದಾಂಗ ಜ್ಯೋತಿಷದ ಸಿದ್ಧಾಂತ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗೂ ಅಥರ್ವಣ ಜ್ಯೋತಿಷ್ಯ ಅಂತಂದರೆ ಏನು? ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅಂದಮೇಲೆ ಎಲ್ಲವೂ ವೇದನೇ ಆಯಿತು. ವೇದಾಂಗಗಳು ಅಂತಂದರೆ ಈ ಎಲ್ಲ ವೇದದ ಅಂಗಗಳೇ ಆಯಿತು ವೇದಾಂಗ ಜ್ಯೋತಿಷ್ಯದಲ್ಲಿ. ಅದರಲ್ಲಿ ವೇದಾಂಗದಲ್ಲಿ ಜ್ಯೋತಿಷ್ಯ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಕಣ್ಣಿಗೆ ಹೋಲಿಸಿದ್ದಾರೆ. ವೇದದ ಅಂಗ, ವೇದದ ಕಣ್ಣು ಜ್ಯೋತಿಷ್ಯ ಅಂತ ಹೇಳಿದ್ದಾರೆ. ಯಾಕೆ ನೋಡಿ, ಭೂತ, ಭವಿಷ್ಯ, ವರ್ತಮಾನ ಎಲ್ಲವನ್ನು ನೋಡ್ತಕ್ಕಂಥದ್ದು ಕಣ್ಣು. ಹಾಗೆ ಜ್ಯೋತಿಷ್ಯನೂ ಅಷ್ಟೇ, ಭೂತ, ಭವಿಷ್ಯ, ವರ್ತಮಾನವನ್ನು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ. ಹಾಗಾಗಿ ವೇದಾಂಗ ಜ್ಯೋತಿಷ್ಯ ಏನಿದೆ ಅದು ತುಂಬ ಒಂದು ರೀತಿಯಾದ ಒಂಥರ ಸೈಂಟಿಫಿಕ್ಕಾಗಿ ಬರ್ತಕ್ಕಂತಹ ಜ್ಯೋತಿಷ್ಯ. ಈಗ ನಾನೇನು ಹೇಳಿದೆ ಆವಾಗಲಿಂದ ಎಲ್ಲವನ್ನ ವೇದಾಂಗ ಜ್ಯೋತಿಷ್ಯದಲ್ಲಿ ಅಳವಡಿಸಿದ್ದಾರೆ. ಆದರೆ ನಿಮಗೆ ವೇದಾಂಗ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಇದೆಲ್ಲ ವೇದಾಂಗ ಜ್ಯೋತಿಷ್ಯ. ವೇದಾಂಗ ಜ್ಯೋತಿಷ್ಯದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪರಿಹಾರ ಜ್ಯೋತಿಷ್ಯಕ್ಕಷ್ಟು ಕೊಟ್ಟಿಲ್ಲ, ಫಲ ಪರಿಹಾರ ಇಲ್ಲ. ಕೇವಲ ಗ್ರಹಗಳ ಸ್ಥಿತಿಗತಿ, ನಕ್ಷತ್ರ, ಭಾವಗಳು, ಈ ರೀತಿಯಾಗಿ ಯೋಗಗಳಾಗಿರಬಹುದು, ಆಮೇಲೆ ಅಷ್ಟಕ ವರ್ಗಗಳು, ದಶಾಧ್ಯಾಯ, ಇವೆಲ್ಲವೂ ವೇದಾಂಗ ಜ್ಯೋತಿಷ್ಯಗಳಲ್ಲಿ ಬರ್ತಕ್ಕಂಥದ್ದು. ಈ ಅಥರ್ವಣ ಜ್ಯೋತಿಷ್ಯ ಅಂತಂದರೆ ಈ ಮಾಟ ಮಂತ್ರ, ಅಂಜನ ಹಾಕೋದು ಅಂತ ಹೇಳ್ತಾರೆ ನೋಡಿ, ಇವೆಲ್ಲ ಅಥರ್ವಣ ಜ್ಯೋತಿಷ್ಯಕ್ಕೆ ಬರುತ್ತೆ. ಯಾಕೆಂದರೆ ಮಾಟ ಮಂತ್ರ ನೆಗೆಟಿವ್ ಅಂತಂದರೆ ಒಂದು ಈಗ ಅಂದರೆ ಹಂಗಂತ ಬರೀ ನೆಗೆಟಿವ್ ಅಂತಲ್ಲ, ತುಂಬ ಇದೆ, ತುಂಬ ಕಷ್ಟ ಆಗಿ ಏನೂ ಮಾಡಲಿಕ್ಕಾಗಲ್ಲ ಅಂದಾಗ ಅಥರ್ವಣ ಜ್ಯೋತಿಷ್ಯವನ್ನು ಉಪಯೋಗಿಸ್ತಾರೆ. ಹೇಗೆ ಅಂತಂದರೆ ನೋಡಿ, ಇದು ಹೇಗೆ ಅಂತ ಗೊತ್ತಾಗಲ್ಲ ಡಾಕ್ಟ್ರಿಗೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಡಾಕ್ಟ್ರಿಗೆ ವಿಷಯ ಏನಕ್ಕೆ ಅವನಿಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಲ್ಲ, ಅದನ್ನು ಅಂಜನ ವಿದ್ಯೆಯಿಂದ ತಿಳಿದುಕೊಂಡು ಹೇಳ್ತಕ್ಕಂಥದ್ದು. ಇದು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮಗೂ ಅಷ್ಟೊಂದು ಗೊತ್ತಿರಲಿಲ್ಲ. ನಮ್ಮ ತಂದೆಯವರು ತುಂಬ ದೂರ ನಡ್ಕೊಂಡು ಹೋಗ್ತಾಯಿದ್ರು ಸ್ಕೂಲಿಗೆ ಹೋಗಬೇಕಾದ್ರೆ. ಅವ್ರು ಹೆಡ್ ಮಾಸ್ಟರ್ ಆಗಿದ್ದರು ಶಾರದಾ ವಿಲಾಸ್ ಮೈಸೂರಿನಲ್ಲಿ. ಪ್ರತಿನಿತ್ಯ ನಡ್ಕೊಂಡು ಹೋಗೋರು. ಆದರೆ ಒಂದು ಸ್ವಲ್ಪ ವರ್ಷಗಳಾದಮೇಲೆ ಯಾಕೋ ತುಂಬ ಕಾಲು ನೋವು. ಹೇಗೆ ಕಾಲು ನೋವು ಅಂದರೆ ಕಾಲು ಅಲ್ಲಾಡೋದು, ಅಂದರೆ ಹಿಂಗೆ ಬ್ಯಾಲೆನ್ಸ್ ತಪ್ಪದಂಗೆ ಆಗೋದು. ಎಷ್ಟೊಂದು ಜನ ಡಾಕ್ಟರ್ಗಳು ರೋಗ ತಜ್ಞರಿಗೆಲ್ಲ ತೋರಿಸಿದ್ರು, ಏನೂ ಆಗಿಲ್ಲ. ಆದರೆ ಅವ್ರಿಗೆ ಬ್ಯಾಲೆನ್ಸ್ ತಪ್ತಾ ಇತ್ತು. ಹಾಗೆ ನಡ್ಕೊಂಡು ಹೋಗ್ತಾರೆ, ಮಧ್ಯದಲ್ಲಿ ಕೂತ್ಕೊಂಡು ನಡ್ಕೊಂಡು ಹೋಗೋದು ಹಿಂಗೆ ನಡೀತಾ ಇತ್ತು. ಬಟ್ ತುಂಬ ತೊಂದರೆ ಪಡ್ತಾಯಿದ್ರು. ಆ ನೋವು ಎಷ್ಟಾಗ್ತಿತ್ತು ಅಂದರೆ ಡಾಕ್ಟರ್ಗಳಿಗೆ ಇದೇನು ಉತ್ತರನೇ ಗೊತ್ತಾಗ್ತಿರಲಿಲ್ಲ, ಈ ಸಮಸ್ಯೆಗಳಿಗೆ ಉತ್ತರ ಗೊತ್ತಾಗ್ತಿರಲಿಲ್ಲ. ಸರಿ, ನಮ್ಮ ಮನೆ ಹತ್ತಿರ ಒಬ್ಬರು ಅಪ್ಪಣ್ಣವರು ಅಂತ ಇದ್ದರು. ಅವರು ಅಂಜನ ಹಾಕಿ ನೋಡಿ ಹೇಳೋರು. ನಮಗೆ ನಾವೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಬಟ್ ನಾವು ಕಣ್ಣಾರೆ ನೋಡ್ತೀವಿ. ಅವರು ಒಂದು ಕಪ್ಪನ್ನು ವಿಳ್ಯದೆಲೆ ಮೇಲೆ ಅದೇನೋ ಮಂತ್ರಗಳೆಲ್ಲ ಹೇಳ್ಕೊಂಡು ಅದನ್ನು ಹೀಗೆ ಹಾಕಿ ತೋರಿಸಿದ್ರೆ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪ ಅವರ ಅಕ್ಕನ ಒಂದು ಫೋಟೋ ಬರ್ತಾಯಿದೆ. ಆಶ್ಚರ್ಯ, ನಾನು ಕಣ್ಣಾರೆ ನೋಡಿದ್ದೀನಿ ಇದನ್ನ. ಅವರ ಈಗ ಸುಮ್ಮನೆ ಅಲ್ವಲ್ಲ ಇದು, ಕಣ್ಣಾರೆ ಕಾಣಿಸ್ತಾ ಇರೋದು, ಕೈಯಲ್ಲಿ ಅವರ ಚಿತ್ರ ಬರ್ತಾ ಇದೆ. ಇವ್ರು ಯಾರು ಗೊತ್ತಾ ನಿಮಗೆ? ಇವರೇ ಮಾಡಿರೋದು ನಿಮಗೆ ಮಠ ಮಾಡಾಕ್ಸಿದ್ದಾರೆ ಅಂತ. ಸ್ವಂತ ಈಗ ಒಂದು ಮನೆಯಲ್ಲೆಲ್ಲ ಇರ್ತೀವಿ, ಸ್ವಂತ ಅಕ್ಕ ಹಿಂಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ? ಅಂದರೆ ಮನೆಯಲ್ಲಿ ಏನೋ ಜಗಳಗಳಿರುತ್ತೆ. ಸೊ ನಮಗೆ ಅಷ್ಟು ಕರಾರುವಾಕ್ಕಾಗಿ ಅದೊಂದು ಅಂಥ ವಿದ್ಯೆ ಅದು. ಯಾವುದು ಅಥರ್ವಣ ಜ್ಯೋತಿಷ್ಯ ಏನು ಸಾಮಾನ್ಯ ಅಲ್ಲ. ಈ ರೀತಿಯಾದ ಕ್ಲಿಷ್ಟಕರ ಒಂದು ವಿಷಯ, ಅದಕ್ಕೆ ಪರಿಹಾರನೂ ಅವರೇ ಕೊಡ್ತಾರೆ. ಇಂತಹ ಕ್ಲಿಷ್ಟಕರವಾಗಿರ್ತಕ್ಕಂತಹ ಕೆಲವೊಮ್ಮೆ ಗೊತ್ತಾಗದಿರ್ತಕ್ಕಂಥ ಎಲ್ಲ ವಿಷಯಗಳಿಗೂ ಡಾಕ್ಟ್ರಿಗೆ ಗೊತ್ತಾಗದ ವಿಷಯಗಳಿಗೆ ಎಲ್ಲದಕ್ಕೂ ಕೂಡ ವೇದಾಂಗದಲ್ಲೂ ಇದೆ. ಆದರೆ ಇದು ಸುಲಭವಾಗಿ ಈ ಥರ. ಮತ್ತು ಎಷ್ಟೊಂದು ವಿಷಯ, ಅಷ್ಟಮಂಗಳ ಪ್ರಶ್ನೆ ಅಂತ ಹೇಳ್ತೀವಿ, ಇದು ಕೂಡ ಒಂದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಇದು. ಎಷ್ಟು ದೇವಸ್ಥಾನಗಳೊಂದು ವಿಷಯಗಳೇ ಆಗಲಿ ಅಥವಾ ಯಾವುದೋ ಒಂದು ಏನೋ ಒಂದು ಸಮಸ್ಯೆಗಳಿದ್ದು ಅದು ಏನು ಸಾಲ್ವೇ ಆಗ್ತಾ ಇಲ್ಲ ಅಂದಾಗೆಲ್ಲ ಈ ಅಷ್ಟಮಂಗಳ ಪ್ರಶ್ನೆ ಕೇರಳದಲ್ಲೆಲ್ಲ ತುಂಬ ಪ್ರಚಲಿತವಾಗಿದೆ. ಅದನ್ನು ಉಪಯೋಗಿಸ್ತಾರೆ. ಮಂಗಳ ಪ್ರಶ್ನೆ 8 ಮಂಗಳಕರ ವಸ್ತುಗಳನ್ನು ಇಟ್ಟುಕೊಂಡು ಮಾಡ್ತಕ್ಕಂಥದ್ದು. ಈ ಕನ್ನಡಿ, ಬಿಳಿ ವಸ್ತ್ರ, ಪುಸ್ತಕ, ತುಪ್ಪ, ಹಾಲು, ಮೊಸರು, ಈ ರೀತಿಯಾಗಿ 8 ದ್ರವ್ಯಗಳನ್ನು ಇಟ್ಟು ಪ್ರಶ್ನೆಗಳನ್ನು ಹಾಕಿ ಮಾಡ್ತಕ್ಕಂಥದ್ದು ಅಷ್ಟಮಂಗಳ ಪ್ರಶ್ನೆ. ಈ ರೀತಿ ಅಥರ್ವಣ ಜ್ಯೋತಿಷ್ಯ ಇದು ವೇದದ್ದೇ ಆದರೂ ಕೂಡ ಇದರದ್ದು ಬೇರೆ ರೀತಿಯಾಗಿ ನಾವು ಉಪಯೋಗಿಸ್ತೀವಿ. ಇದನ್ನು ವೇದಾಂಗ ಜ್ಯೋತಿಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಅಂಜನ ಆಗಲಿ ಯಾವುದೂ ಆಗಲಿ ವೇದಾಂಗ ಜ್ಯೋತಿಷ್ಯ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದಕ್ಕೆ ಇದು ಸಂಬಂಧಪಟ್ಟಿಲ್ಲ. ಇದನ್ನು ಸಪ್ರೇಟಾಗಿ ನಾವು ಈ ರೀತಿಯಾಗಿ ಪರಿಹಾರಕ್ಕೆ ಉಪಯೋಗಿಸ್ಕೋತೀವಿ.